ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ರಕ್ತದೊತ್ತಡ ಸಮಸ್ಯೆ ಮತ್ತೆ ಸವಾಲು ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಭಾರ್ಗವ ರಾಮ ಕಾರಂತ್ ಇವರು. ಬನ್ನಿ ಇವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬಿಪಿ ಅನ್ನುವಂಥದ್ದು ನಾವು ಹೆಚ್ಚಾಗಿ ಈ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೇವೆ. ಇತ್ತೀಚೆಗೆ ಸಣ್ಣ ವಯಸ್ಸಿನವರಲ್ಲೂ ಕೂಡ ಈ ಬಿಪಿ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಬಿಪಿ ಅನ್ನುವಂಥದ್ದು ಇರ್ತದೆ. ಸಮಸ್ಯೆ ಯಾವಾಗ ಆಗೋದು ಅಂತ ಹೇಳಿದ್ರೆ ಇದು ಬಿಪಿ ಹೆಚ್ಚು ಅಥವಾ ಕಡಿಮೆ ಆದಾಗ. ಬಿಪಿ ಹೆಚ್ಚಾದ್ರೂ ಕೂಡ ಸಮಸ್ಯೆ ಆಗುತ್ತೆ, ಕಡಿಮೆ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ. ನಾವು ಇತ್ತೀಚೆಗೆ ತಗೊಳ್ಳುವಂತಹ ಆಹಾರ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬಿಪಿಗೆ ಕಾರಣ ಆಗಿರ್ಬೋದು. ಬಿಪಿ ಕೆಲವೊಮ್ಮೆ ಹೃದಯಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು, ಹಾರ್ಟ್ ಪ್ರಾಬ್ಲಮ್ ಕೂಡ ಇದರಿಂದ ಬರುತ್ತೆ ಅನ್ನುವಂಥದ್ದು. ಸೊ ಈ ಬಿಪಿಯ ಬಗ್ಗೆ ಕರೆಕ್ಟ್ ಆದಂತಹ ಮಾಹಿತಿಯನ್ನು ತಗೊಳ್ಳೋದು ಮತ್ತೆ ವೈದ್ಯರಿಂದ ಸಲಹೆಗಳನ್ನು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾರ್ಗವ್ ಸರ್ ಅವರು ಬಹಳಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ನಿಮಗೂ ಕೂಡ ಏನಾದರೂ ಡೌಟ್ಸ್ಗಳಿರ್ಬೋದು, ನೀವು ಖಂಡಿತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ವೈದ್ಯರಿಂದ ಉತ್ತರವನ್ನು ಪಡ್ಕೊಳ್ಬೋದು. ಸೊ ಡಾಕ್ಟರ್, ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಕೋಪ ಬಂತು ಅಂತ ಆದರೆ ಕೇಳುವಂಥದ್ದುಂಟು, ಏನು ಮರೆ ನಿನಗೆ ಬಿಪಿ ಉಂಟಾ, ಹಾಗೆ ನಿನಗೆ ಕೋಪ ಬರೋದು ಅಂತ ಹೇಳಿ. ಹಾಗಾದ್ರೆ ವೈದ್ಯಕೀಯ ಭಾಷೆಯಲ್ಲಿ ಬಿಪಿ ಅಂತ ಹೇಳಿದ್ರೆ ಏನು ಅಂತ? ನಮಗೆಲ್ಲ ಗೊತ್ತಿರುವ ಹಾಗೆ ಹೃದಯ ಒಂದು ಪಂಪಿಂಗ್ ಮೆಷಿನ್ ಅಂತ ಗೊತ್ತು ನಮಗೆ. ಸೊ ಈ ಹೃದಯ ಪಂಪ್ ಮಾಡಿದಾಗ ಈ ರಕ್ತನಾಳ ಮೂಲಕ ಎಲ್ಲ ಪ್ರತಿಯೊಂದು ಅಂಗಾಂಗಗಳಿಗೆ ರಕ್ತ ಸಂಚಲನೆ ಆಗತ್ತೆ. ಸೊ ಇದೇ ತರ ಇದನ್ನೇ ನಾವು ನಾರ್ಮಲ್ ಆಗಿ ಬೇರೆ ಇದರೊಳಗೆ ನೋಡುವಾಗ ಪೈಪ್ನಲ್ಲಿ ಹೇಗೆ ನಮ್ಮ ಒಂದು ನೀರು ಹೋಗುವಾಗ ಪ್ರೆಷರ್ ನಲ್ಲಿ ಹೋಗ್ತದಲ್ಲ, ಅದನ್ನೇ ನಾವು ಇಲ್ಲಿ ಕೂಡ ಮಾಡುವಂಥದ್ದು. ಸೊ ಹೃದಯ ಪಂಪ್ ಮಾಡಿದ ರಕ್ತವನ್ನ ರಕ್ತನಾಳದ ಮೇಲೆ ಕೊಡುವಂತ ಪರಿಣಾಮ, ಅದನ್ನೇ ನಾವು ಬಿಪಿ ಅಂತ ಹೇಳ್ತೇವೆ, ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಸೊ ಈ ರಕ್ತನಾಳದಲ್ಲಿ ಹೋಗುವಾಗ ಎದೆ ಹೊಡೆತ ಇದ್ದಾಗ ಎಷ್ಟು ಬರ್ತದೆ ಅದನ್ನ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ರಕ್ತ ಎದೆ ಹೊಡೆಯದೇ ಇದ್ದಾಗ, ರೆಸ್ಟ್ ತಗೊಳ್ತಿದ್ದಾಗ ಏನ್ ಬಿಪಿ ಬರ್ತದೆ ಅದನ್ನ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಸೊ ಪ್ರತಿಯೊಂದು ಸಲನೂ ನಾವು ನೋಡಿರ್ಬೋದು, ನಾವು ಡಾಕ್ಟರ್ಗಳೆಲ್ಲ ಬರಿತಾ ಇರುವಾಗ 120/80, 130/70 ಎರಡು ನಂಬರ್ಗಳನ್ನು ನಾವು ಹೇಳ್ತಾ ಇರ್ತೇವೆ. ಸೊ ಇದೇ ಸಿಸ್ಟಾಲಿಕ್ ಮತ್ತೆ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ನಾವು ಹೇಳುವಂಥದ್ದು. ಯಾವಾಗ ಈ ವ್ಯಾಲ್ಯೂಗಳು, ಈ ಎರಡೂ ವ್ಯಾಲ್ಯೂಗಳು ಜಾಸ್ತಿ ಆಗತ್ತೆ ಬಿಯಾಂಡ್ ಸರ್ಟನ್ ಲೆವೆಲ್ಸ್, ಒಂದು ನಿಯಮ ಮೀರಿ ಜಾಸ್ತಿ ಹೋದಾಗ, ಅದು ಕಂಟಿನ್ಯೂಸ್ ಆಗಿ ಕೆಲವೊಂದು ಹೊತ್ತಲ್ಲಿ ಅದೇ ತರ ಕಂಟಿನ್ಯೂಸ್ ಆಗಿ ಜಾಸ್ತಿ ಇದ್ದಾಗ ನಾವು ಬಿಪಿ ಬಂದಿದೆ, ಅಥವಾ ಇಂಗ್ಲಿಷ್ನಲ್ಲಿ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮ್ನಲ್ಲಿ. ಸೊ ಸತತವಾಗಿ ಬಿಪಿ ಜಾಸ್ತಿ ಇದ್ದಾಗ, ಬೋತ್ ಈ ಸಿಸ್ಟಾಲಿಕ್ ಮತ್ತೆ ಡಯಾಸ್ಟಾಲಿಕ್ ಎರಡೂ ಕೂಡ ಜಾಸ್ತಿ ಇದ್ದಾಗ ನಾವು ಬಿಪಿ ಇದೆ ಅಥವಾ ಹೈಪರ್ ಟೆನ್ಷನ್ ಅಂತ ಬಂದಿದೆ ಅಂತ ಹೇಳ್ತೇವೆ. ಎಸ್ ಡಾಕ್ಟರ್, ಈಗ ಬಿಪಿ ಹೆಚ್ಚಾದ್ರೂ ಕೂಡ ಸಮಸ್ಯೆ, ಕಡಿಮೆ ಆದ್ರೂ ಕೂಡ ಸಮಸ್ಯೆ. ಈ ರಕ್ತದೊತ್ತಡದ ಮಟ್ಟ ಯಾವುದು ನಾರ್ಮಲ್ ಅಂತ? ನಾವೆಲ್ಲ ಗೊತ್ತಿರ್ಬೋದು, ಮೆಜಾರಿಟಿ ಎಲ್ಲ ನಿಮ್ಗೆ ಗೊತ್ತಿರೋ 120/80 ಅಂತ ಹೇಳ್ತೇವೆ. ಸೊ ನಾವ್ ಯಾವತ್ತು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಒಂದು ರೇಂಜ್ ಇಟ್ಟಿರ್ತೇವೆ. ಸೊ ದಟ್ ಇದಕ್ಕಿಂತ ಕೆಳಗೆ ಹೋದ್ರೆ ಲೋ ಬಿಪಿ, ಇದಕ್ಕಿಂತ ಮೇಲೆ ಹೋದ್ರೆ ಹೈ ಬಿಪಿ ಅಂತ ಹೇಳ್ತಾ ಇರ್ತೇವೆ. ಸೊ 120/80 ಅನ್ನುವಂಥದ್ದು ಒಂದು ಆವರೇಜ್ ವ್ಯಾಲ್ಯೂ. ಸೊ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಆಫ್ ಮೋರ್ ದ್ಯಾನ್ 140, ನಾವು 140ಕ್ಕಿಂತ ಜಾಸ್ತಿ ಇದ್ದಾಗ ನಾವು ಹೈಪರ್ ಟೆನ್ಷನ್ ಬಂದಿದೆ ಅಂತ ಹೇಳ್ತೇವೆ. ಅದೇ ತರ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ 90ರ ಮೇಲೆ ಹೋದಾಗ ನಾವು ಬಿಪಿ ಬಂದಿದೆ ಅಂತ ಹೇಳ್ತೇವೆ. ಸಿಮಿಲರ್ಲಿ ಕೆಳಗಿನ ವ್ಯಾಲ್ಯೂ ಹೇಳಬೇಕಾದರೆ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ 90ಕ್ಕಿಂತ ಕಮ್ಮಿ ಹೋದಾಗ, ಅಥವಾ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ 60ಕ್ಕಿಂತ ಕಮ್ಮಿ ಹೋದಾಗ ನಾವು ಲೋ ಬಿಪಿ ಅಂತ ಹೇಳ್ತೇವೆ. ಸೊ ಎಲ್ಲ ಸಲ ನಮಗೆ ಆ 120/80 ಸಿಗಬೇಕಂತಿಲ್ಲ. ಇಟ್ ಇಸ್ ಅ ರೇಂಜ್. ಇಲ್ಲಿಂದ ಅಲ್ಲಿವರೆಗೆ ಎಲ್ಲಾದರೂ ಇದ್ರೂ ಕೂಡ ನಾವು ನಾರ್ಮಲ್ ಆಗಿ ಕನ್ಸಿಡರ್ ಮಾಡ್ತೇವೆ. ಅದರ ಮೇಲೆ ಹೋದಾಗ ನಾವು ಹೈಪರ್ ಬಿಪಿ ಜಾಸ್ತಿ ಇದೆ ಅಂತ ಹೇಳ್ತೇವೆ. 90ಕ್ಕಿಂತ ಕಡಿಮೆ ಹೋದಾಗ ಲೋ ಬಿಪಿ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಈಗ ಎಲ್ಲ ಕಾಯಿಲೆಗಳು ಬರ್ಲಿಕ್ಕೆ ಒಂದೊಂದು ರೀಸನ್ ಇರ್ತದೆ. ಈ ಬಿಪಿ ಬರ್ಲಿಕ್ಕೆ ಏನು ಕಾರಣ? ಯಾಕೆ ರಕ್ತದೊತ್ತಡ ಅನ್ನುವಂಥ ಹೆಚ್ಚಾಗ್ತದೆ? 99% ಕೇಸ್ಗಳಲ್ಲಿ, ನಮ್ಮ ಪೇಷಂಟ್ಸ್ಗಳಲ್ಲಿ ನಮಗೆ ಕಾರಣ ಅಂತ ಸಿಗೋದಿಲ್ಲ. ಅದನ್ನೇ ನಾವು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಅದಕ್ಕೆ ನಿಕಟವಾಗಿ ಇಂಥದೇ ಕಾರಣದಿಂದ ಬಿಪಿ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇನ್ನು 1 ಅಥವಾ 2% ಜನದಲ್ಲಿ ಬೇರೆ ಒಂದು ಯಾವುದೋ ಒಂದು ಕಾಯಿಲೆ, ಅದರಿಂದ ಇವರಿಗೆ ಬಿಪಿ ಜಾಸ್ತಿ ಆಗಿದೆ, ಅಥವಾ ಬೇರೆ ಯಾವುದೋ ಒಂದು ಔಷಧಿಗಳು ಹೋಗ್ತಾ ಉಂಟು, ಆ ಔಷಧಿಯ ಸೈಡ್ ಎಫೆಕ್ಟ್ ಆಗಿ ಬಿಪಿ ಬಂದಿರ್ಬೋದು. ಬಟ್ ಅದು ಹಾರ್ಡ್ಲಿ ಒಂದು 2 ಅಥವಾ 3% ಜನಗಳಿಗೆ ಮಾತ್ರ.
ಈ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಯಾವಾಗ ನಮಗೆ ಕಾರಣ ಅನ್ನೋದು ಸಿಗೋದಿಲ್ಲ ಅಂಥವರಲ್ಲಿ ನಾವು ಕೆಲವೊಂದು ಸಂದರ್ಭಗಳಿಂದ ಅವರಿಗೆ ಈ ಟೈಮ್ನಲ್ಲಿ ಬಿ ಪಿ ಬಂದಿದೆಯಾ ಅಂತ ನೋಡ್ತೇವೆ. ಅದು ಒಂದು ಏಜ್, ವಯಸ್ಸು. ಎರಡನೇದು ಅನುವಂಶೀಯ, ಅಂದರೆ ಪರಂಪರೆಯಿಂದ ಬರೋದು, ತಂದೆಯಿಂದ ತಾಯಿಯಿಂದ ಮಗನಿಗೆ ಅಥವಾ ತಂದೆಯಿಂದ ಬಂದಿರೋದು ಅಥವಾ ಅಜ್ಜ ಅಜ್ಜಿಗಳಿಂದ ಬಂದಿರುವಂಥ ಅನುವಂಶಕ್ಕೆ ಬಂದಿರೋದು. ಮೂರನೇದು ನೀವು ಹೇಳಿದ ಹಾಗೆ ಜೀವನ ಶೈಲಿ. ಸೊ ಈ 3 ಮೇನ್ ಕಾರಣಗಳು ಅದರಿಂದ ಬಿ ಪಿ ಬಂದಿದೆ ಅಂತ ಹೇಳ್ತೇವೆ. ಇದು 90% 95% ವರೆಗೂ ಇದೇ ಕಾರಣಗಳಿರ್ತದೆ. ಇನ್ನೂ 2-5% ಬೇರೆ ಯಾವುದೋ ಒಂದು ಕಾಯಿಲೆ ಲೈಕ್ ಕಿಡ್ನಿಯ ತೊಂದರೆಯೋ ಅಥವಾ ಗಡ್ಡೆಯೋ ಅಥವಾ ಹಾರ್ಮೋನ್ಗಳ ತೊಂದರೆಯೋ ಅಥವಾ ನಾನು ಮುಂಚೆ ಹೇಳಿದಾಗ ಬೇರೆ ಯಾವ್ದಾರ ಔಷಧಿಗಳಿಂದನೂ ಬಂದಿರ್ಬೋದು. ಸೊ ಇದು ಮೇನ್ ಆಗಿ ಬರುವಂಥ ಕಾಯಿಲೆ ಅಂತ ಬರಲಿಕ್ಕೆ ಕಾರಣಗಳೇನಂದ್ರೆ ಇದಂತ ಹೇಳ್ಬೋದು. ಡಾಕ್ಟರ್, ಈಗ ಒಬ್ಬ ಮನುಷ್ಯನ ದೇಹದಲ್ಲಿ ಬಿ ಪಿ ಅನ್ನುವಂಥದ್ದು ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಥವಾ ಹೆಚ್ಚಾಗ್ಲಿಕ್ಕೆ ಕಾರಣ ಏನು? ಈಗ ಕಡಿಮೆ ಆಗುವಾಗ ಹೇಳ್ತಾರೆ ಅವರಿಗೆ ಸ್ವಲ್ಪ ಉಪ್ಪು ಕೊಡಿ ಅಂತ ಹೇಳಿ, ಜಾಸ್ತಿ ಆದಾಗ ಹೇಳ್ತಾರೆ ಉಪ್ಪು ಜಾಸ್ತಿ ಕೊಡಬೇಡಿ ಅಂತ ಹೇಳಿ. ಇದು ಕಡಿಮೆ ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಅಂತ? ತುಂಬ ಕಾರಣಗಳಿರ್ತದೆ. ಕಡಿಮೆ ಆಗಲಿಕ್ಕೆ ಕೆಲವೊಂದು ಕಾರಣ ಅಂದಾಗ ನಾವು ನೀರು ಕುಡಿಯುವಂಥದ್ದು ಕಡಿಮೆ, ಡಿಹೈಡ್ರೇಷನ್ ಅಂತ ಹೇಳ್ತೇವೆ ಮೋಸ್ಟ್ ಕಾಮನ್ ಆಗಿ. ಈಗ ನಮ್ಮ ಮಂಗಳೂರಿನಲ್ಲಿ ಜೋರು ಸೆಕೆ ನಡೀತಾ ಉಂಟು. ಸೊ ತುಂಬ ಬೆವರಿ ನಮಗೆ ನೀರಿನನ್ನು ನಾವು ಮತ್ತೆ ಅದನ್ನು ಸರಿಯಾಗಿ ಕುಡ್ದಿಲ್ಲ ಅಥವಾ ಕಡಿಮೆ ಕುಡಿದ್ವಿ, ಆವಾಗ ಸ್ವಲ್ಪ ಬಿ ಪಿ ಕಡಿಮೆ ಆಗುತ್ತೆ. ಬೇರೆ ಕಾರಣಗಳು ಅಂದರೆ ನಮಗೆ ಇನ್ಫೆಕ್ಷನ್ ಆದಾಗ, ತುಂಬ ಮೈಯಲ್ಲಿ ಎಲ್ಲ ಹರಡಿ ಹೋದಾಗ, ಸೆಪ್ಸಿಸ್ ಅಂತ ನಾವು ಹೇಳ್ತೇವೆ ಇಂಗ್ಲೀಷ್ ಟರ್ಮ್ನಲ್ಲಿ. ಸೊ ಮೈಯಲ್ಲಿ ನಂಜಾಗಿ ಎಲ್ಲ ಕಡೆ ಹರಡಿದಾಗ ಸೊ ಆವಾಗೆಲ್ಲ ಬಿ ಪಿ ಕಡಿಮೆ ಆಗುತ್ತೆ. ಬಿ ಪಿ ಜಾಸ್ತಿ ಆಗಲಿಕ್ಕೆ ನಾವು ಮೆಜಾರಿಟಿ ಆಫ್ ದ ಟೈಮ್ ನಾವು ನೋಡಿರೋದು ಟ್ಯಾಬ್ಲೆಟ್ಗಳನ್ನ ಬಿಟ್ಟಾಗ. ಆಲ್ರೆಡಿ ಬಿ ಪಿ ಇರ್ತದೆ, ಆ ಪೇಷಂಟ್ ಸರಿಯಾಗಿ ತಗೊಂಡಿಲ್ಲ ಅಂದಾಗ ಆವಾಗ ತುಂಬ ಜಾಸ್ತಿ ಬಿ ಪಿ ಆಗಿ ಬರ್ತದೆ. ಮತ್ತೆ ಬಿ ಪಿ ಜಾಸ್ತಿ ಆಗಲಿಕ್ಕೆ ಕಾರಣಗಳು ನಾನು ಮುಂಚೆ ಹೇಳಿದ ಹಾಗೆ ಅನುವಂಶೀಯತೆ ಅಥವಾ ಅವರ ವಯಸ್ಸು ಅಥವಾ ಬೇರೆ ಕಾಯಿಲೆಗಳಿದ್ರೆ ಅದರಿಂದ ಬಿ ಪಿ ಜಾಸ್ತಿ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಡಾಕ್ಟರ್, ಈಗ ಬಿ ಪಿ ಅನ್ನುವಂಥದ್ದು ಒಬ್ಬ ಪರ್ಸನ್ಗೆ ಬಂತು ಅಂತ ಆದ್ರೆ ಅದರಲ್ಲಿ ಯಾವುದು ಸಿಂಪ್ಟಮ್ಸ್ ಅವರಿಗೆ ಕಂಡು ಬರುತ್ತಿಲ್ಲ, ಸೈಲೆಂಟ್ ಆಗಿ ಕಂಡು ಬರ್ತದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ? ಈಗ ಕೆಲವರು ಹೇಳ್ತಾರೆ ಡಾಕ್ಟರ್ ನಮಗೆ ಏನು ಸಿಂಪ್ಟಮ್ಸ್ ಕಂಡು ಬರಲಿಲ್ಲ, ಅದು ಹೇಗೆ ಬಿ ಪಿ ಬಂತು ಅಂತ. ಇದಕ್ಕೆ ಕಾರಣ ಏನಿರ್ಬೋದು ಡಾಕ್ಟರ್? ನಾವು ಇಡೀ ಮೆಡಿಕಲ್ ಟರ್ಮ್ನಲ್ಲಿ ಕಾಮನ್ ಆಗಿ ನೋಡುವಂಥದ್ದು ಶುಗರ್ ಮತ್ತೆ ಬಿ ಪಿ. ಇವೆರಡನ್ನು ನಾವು ಹೆಸರಾಗಿ ಹೇಳೋದು ಸೈಲೆಂಟ್ ಕಿಲ್ಲರ್ಸ್ ಅಂತ. ಯಾಕಂದ್ರೆ ಅದಕ್ಕೆ ಇಂಥದ್ದೇ ಆದ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. 99% ನಮಗೆ ಆ ಲಕ್ಷಣಗಳು ಇದ್ದಿದ್ದು ಗೊತ್ತಾಗೋದಿಲ್ಲ, ನಾವು ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗೋದು. ಸೊ ನಾವು ಡಾಕ್ಟರ್ಗಳಾಗಿ ನಾವು ಕ್ಲಿನಿಕ್ನಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ನೋಡುವಾಗ ಅವರು ಮೆಜಾರಿಟಿ ಆಫ್ ದ ಟೈಮ್ ಬರೋದು ಹೆಲ್ತ್ ಚೆಕಪ್ಪಿಗೆ ಅಂತ. ನಾವು ಸುಮ್ಮನೆ ಬಂದಿದ್ದೇವೆ ಸರ್ ಚೆಕಪ್ ಮಾಡಿ ಕಳಿಸಿಕೊಡಿ, ಆವಾಗಲೇ ಎಷ್ಟೋ ಜನಕ್ಕೆ ಗೊತ್ತಾಗಿರೋದು ಬಿ ಪಿ ಅಂತ. ಇದನ್ನು ಸೈಲೆಂಟ್ ಕಿಲ್ಲರ್ಸ್ ಆಗಿ ಯಾಕೆ ಅಂತ ಹೇಳ್ತೇವೆ ಅಂದರೆ, ಎಷ್ಟೋ ಸಲ ಅದು ಕಾಯಿಲೆ ಬಂದು ಅದರ ಲಕ್ಷಣಗಳನ್ನು ಕೊಟ್ಟು ಆ ಅಂಗಾಂಗಗಳನ್ನ ಡ್ಯಾಮೇಜ್ ಕೂಡ ಮಾಡಿ ಆಗಿರ್ತದೆ, ಅಷ್ಟಾದ್ರೂ ನಮಗೆ ಗೊತ್ತಿರೋದಿಲ್ಲ. ಮೆಜಾರಿಟಿ ಆಗಿ ನಮಗೆ ಕಣ್ಣು, ಹಾರ್ಟ್ ಎದೆ ಮತ್ತೆ ಅಂಗಾಂಗಗಳು, ಈ ಕೈ ಕಾಲು ಪೆರಿಫರೀಸ್, ನಾವೇನು ಲಿಮ್ಸ್ ಅಂತ ಹೇಳ್ತೇವೆ, ಕೈ ಕಾಲು ಅಲ್ಲಿ, ಮತ್ತೆ ಈ ರಕ್ತನಾಳಗಳು, ಈ 4 ಅಂಗಾಂಗಗಳು ಬೇಗ ಡ್ಯಾಮೇಜ್ ಆಗ್ತದೆ, ಎಷ್ಟೋ ಸಲ ನಮಗೆ ಗೊತ್ತಾಗೋದು ಇಲ್ಲ. ಸೊ ಅದಕ್ಕೆ ನಾವು ಅದನ್ನು ಸೈಲೆಂಟ್ ಕಿಲ್ಲರ್ಸ್ ಅಂತ ಕೇಳ್ತೇವೆ. ಸೊ ಇದನ್ನು ನಾವು ಕಂಡುಹಿಡಿಯೋದಕ್ಕಿಂತ ಬೆಟರ್ ಚಾಯ್ಸ್ ಅಂದರೆ ಪದೇ ಪದೇ ಚೆಕ್ ಮಾಡಿಸೋದು. ನಾವೇನು ಹೆಲ್ತ್ ಚೆಕಪ್ ಅಂತ ನಾನು ಹೇಳಿದೆ, ಈಗ ಪದೇ ಪದೇ ಹೆಲ್ತ್ ಚೆಕಪ್ ಮಾಡಿಸೋದ್ರಿಂದ ಅದನ್ನು ಬೇಗ ಡಿಟೆಕ್ಟ್ ಮಾಡಬಹುದು, ಬೇಗ ಟ್ರೀಟ್ಮೆಂಟ್ ಹಾಕ್ಬೋದು, ಬೇಗ ಅದರ ಕಾಯಿಲೆಯಿಂದ ಸಿಗುವಂಥ ಕಾನ್ಸಿಕ್ವೆನ್ಸಸ್, ಪ್ರಾಬ್ಲಮ್ಸ್ ಅದನ್ನು ತಡೆಗಟ್ಟಬಹುದು. ಓಕೆ, ಎಷ್ಟು ವಯಸ್ಸಿಂದ ನಾವು ಚೆಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ? ಮುಂಚೆ ನಾವು ಓದುವಾಗೆಲ್ಲ 60 ವರ್ಷಕ್ಕಿಂತ ಮೇಲೆ ಇದ್ದವರಿಗೆ ಸಾಕು, ಅದಕ್ಕಿಂತ ಮುಂಚೆ ಬೇಕಾಗಿಲ್ಲ, ಯಾವುದೇ ಟೈಮಿಗೂ ಬಿ ಪಿ ಬರುವುದಿಲ್ಲ ಅಂತೆಲ್ಲ ಇತ್ತು ನಾವು ಓದುವಾಗ. ಬಟ್ ಈಗಿನ ಪ್ರಸ್ತುತ ಕಂಡೀಷನಲ್ಲಿ ನಾವು ನೋಡಿರೋ ಮಟ್ಟಿಗೆ 25-30 ವರ್ಷದವರೆಗೂ ಕೂಡ ಬಿ ಪಿ ಬರ್ತಾ ಉಂಟು. ಬಟ್ ಈಗಲೂ ಕೂಡ ಆವ್ರೇಜ್ ಆಗಿ ನಾವು ಹೇಳಬೇಕಂದ್ರೆ ಒಂದ್ಸಲ 40 ಅಥವಾ 45 ವರ್ಷ ನಂತರ ನಾವು ಕಾನ್ಸ್ಟೆಂಟ್ ಆಗಿ ಫಾಲೋ ಅಪ್ ಅಥವಾ ಪಿರಿಯಾಡಿಕ್ ಚೆಕಪ್ ಅಂತ ನಾವೇನು ಹೇಳ್ತೇವೆ. ಮೆಜಾರಿಟಿ ಆಫ್ ದ ಟೈಮ್ ಈಗ ನಮ್ಮ ಸರ್ಕಾರ ಆಲ್ರೆಡಿ ಪಿರಿಯಾಡಿಕ್ ಚೆಕಪ್ ಈಸ್ ಅ ಮ್ಯಾಂಡೇಟ್ರಿ ಅಂತ ಆಲ್ರೆಡಿ ಹೇಳಿಬಿಟ್ಟಿದೆ. ಪ್ರತಿಯೊಂದು ನೀವು ಆರ್ಗನೈಸೇಷನ್ಲಿ ಕೆಲಸ ಮಾಡುವಾಗಲೂ ಕೂಡ ಇಯರ್ಲಿ ಚೆಕಪ್ ಅಥವಾ ಪಿರಿಯಾಡಿಕ್ ಚೆಕಪ್ ಅವರ ಆರ್ಗನೈಸೇಷನ್ ರೂಲ್ಸ್ ಪ್ರಕಾರ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತ ರೂಲ್ಸ್ ಬಂದಿದೆ. ಸೊ ಅದರಿಂದಾದರೂ ಅಟ್ಲೀಸ್ಟ್ ನಮಗೆ ಬೇಗ ಡಿಟೆಕ್ಟ್ ಮಾಡ್ಬೋದು ಅಂತ ನಮ್ಮ ಆಸೆ ಅಷ್ಟೇ. ಡಾಕ್ಟರ್, ನೀವೇ ಹೇಳಿದ್ರಿ ಈಗ 20-25 ವರ್ಷದಲ್ಲೇ ಬಿ ಪಿ ಅನ್ನುವಂಥದ್ದು ಬರ್ತದೆ ಅಂತ. ಇದಕ್ಕೆ ಕಾರಣ ಏನಿರ್ಬೋದು ಅಥವಾ ಅದರಿಂದ ಹೇಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು? 25 ವರ್ಷಕ್ಕೆ ಬರುವಂಥದ್ದನ್ನು ನಾವು ಹೇಗೆ ಅದನ್ನು ತೆಗೆದು ಹಾಕ್ಬೋದು ಅಂತ? ನಾವು ನೋಡಿರೋ ಮಟ್ಟಿಗೆ ಮಾನಸಿಕ ಒತ್ತಡ, ಕ್ರಿಯಾಶೀಲತೆ ಕಡಿಮೆ ಆಗಿರೋದು, ಇದೆರಡು ನಮ್ಮ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನಮ್ಗೆ ಅದಕ್ಕೆ ಟ್ರಿಗರ್ ಮಾಡ್ತಾ ಇರೋದು. ನಮ್ಮ ತಂದೆ ತಾಯಿ ಆಗಲಿ ಅಥವಾ ನಮ್ಮ ಅಜ್ಜ ಅಜ್ಜಿ ಆಗಲಿ ದಿವಸ ಕೂಲಿ ಕಾರ್ಮಿಕರಾಗಿ ಗದ್ದೆಯಲ್ಲಿ ಕೆಲಸ ಮಾಡೋದು ಇದೆಲ್ಲ ಮಾಡಿ ಬಂದವರು, ನಾವೆಲ್ಲ ಇಲ್ಲಿ ಜಸ್ಟ್ ಬುಕ್ ಇಟ್ಕೊಂಡು ಓದ್ದವ್ರು. ಸೊ ಹೀಗಾಗಿ ನಮ್ಮ ಮೇನ್
ಕ್ರಿಯಾಶೀಲತೆ ಕಡಿಮೆಯಾಗಿ ಹೋಗಿದೆ, ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಹೇಳ್ತೇವೆ, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ. ಇದರ ಜೊತೆಗೆ ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಕೂಡ ಮಾಡ್ಲಿಕ್ಕೆ ಆಗದೇ ಇರುವಂತ ಸ್ಥಿತಿಗೆ ಬಂದಿದೆ. ಇಟ್ಸ್ ನಾಟ್ ಲೈಕ್ ಮುಂಚೆ ನಮಗೆ ಆ ಒತ್ತಡ ಇರಲಿಲ್ಲ ಅಥವಾ ಮೆಂಟಲ್ ಸ್ಟ್ರೆಸ್ ಇರಲಿಲ್ಲ ಅಂತ, ಆವಾಗಲೂ ಇತ್ತು, ಬಟ್ ಅವರಿಗೆ ಅದನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಕೂಡ ಅಷ್ಟೇ ಇತ್ತು. ಸೊ ಈಗಿನ ಆ 25 ಅಥವಾ ಟೀನೇಜರ್ಸ್ ಅಥವಾ ಯಂಗ್ ಏಜ್ನಲ್ಲಿ ಬರುವಂಥ BP ಗೆ ಕಾರಣ ಅಂದರೆ ಈ ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದು. 2, ಕ್ರಿಯಾಶೀಲತೆ ಕಡಿಮೆ ಆಗಿರೋದು. ಫೈನಲಿ ನೀವು ಹೇಳಿದಾಗೆ ನಮ್ಮ ಊಟ ಅಥವಾ ತಿನ್ನುವಂಥ ಅಭ್ಯಾಸ ಅದು ಕೂಡ ಚೇಂಜ್ ಆಗಿದೆ. ನಾವು ಮುಂಚೆ ಎಲ್ಲ ನಮ್ಮ ತಂದೆ ತಾಯಿ ಆಗಲಿ ಅಜ್ಜ ಅಜ್ಜಿ ಆಗಲಿ ಈ ಫ್ರೆಶ್ ಇರುವಂಥ ಒಂದು ತರಕಾರಿಗಳಾಗಲಿ ಅಥವಾ ಗ್ರೈನ್ಸ್ ಆಗಲಿ ಅದೆಲ್ಲ ಜಾಸ್ತಿ ಇತ್ತು. ಜಂಕ್ ಫುಡ್ ಅನ್ನೋದು ಅದು ಇರಲಿಲ್ಲ. ಸೊ ಈಗ ನಾವು ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಜಂಕ್ ಫುಡ್ಸ್. ಸೊ ಅದರಿಂದ ನಮಗೆ ಆ ಸಣ್ಣ ವಯಸ್ಸಿನಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಡಾಕ್ಟರ್, ಈಗ BP ಇದ್ದವರಿಗೆ ಉಪ್ಪನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಈ BP ಗೆ ಮತ್ತೆ ಉಪ್ಪಿಗೆ ಏನು ಸಂಬಂಧ? ಸೊ ನಾವು ತಿನ್ನುವಂಥ ಉಪ್ಪಿನಲ್ಲಿ ಅದು ಕಾಂಪೌಂಡ್ ಇರೋದು ಸೋಡಿಯಂ ಕ್ಲೋರೈಡ್ ಅಂತ ನಾವು ಸಣ್ಣಕ್ಕಿದ್ದಾಗ ಓದಿರ್ಬೋದು. ಆ ಸೋಡಿಯಂ ಅಂಶ ಅನ್ನುವಂಥದ್ದು ನೀರನ್ನು ಹೀರ್ಕೊಂಡು ನಮ್ಮ ರಕ್ತನಾಳದಲ್ಲಿ ಉಳಿಸ್ಲಿಕ್ಕೆ ಟ್ರೈ ಮಾಡ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವೇನೇ ನೀರು ಕುಡಿದ್ರೂ ಕೂಡ ಮೂತ್ರದಿಂದ ಹೊರಗೆ ಹೋಗ್ತದೆ. ಬಟ್ ಈ ಸೋಡಿಯಂ ಅಂಶ, ಈ ನಾವು ಉಪ್ಪು ತಿಂದುವಾಗ ಸೋಡಿಯಂ ಅಂಶ ಜಾಸ್ತಿಯಾಗಿ ಅದು ನೀರನ್ನು ಇನ್ನು ಹೀರ್ಕೊಂಡು ರಕ್ತನಾಳದಲ್ಲಿ ಇರ್ತದೆ. ಸೊ ಒಂದ್ಸಲ ನಮ್ಮ ರಕ್ತನಾಳದಲ್ಲಿ ರಕ್ತದ ಅಂಶ ಅಥವಾ ನೀರಿನ ಅಂಶ ಜಾಸ್ತಿ ಆದಾಗ ಆ ಒತ್ತಡ ಕೂಡ ಜಾಸ್ತಿ ಆಗ್ತದೆ. ಸೊ BP ಜಾಸ್ತಿ ಆಗ್ತದೆ. ಸೊ ಆದ್ದರಿಂದ ಒಂದ್ಸಲ ನಿಮಗೆ BP ಬಂತು ಅಂದಾಗ ಉಪ್ಪಿನ ಅಂಶನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೇವೆ. ಡಾಕ್ಟರ್, ಈಗ ಅರ್ಲಿ ಮಾರ್ನಿಂಗ್ ಅಥವಾ ನೈಟ್ ಟೈಮಲ್ಲಿ ಈ BP ಹೆಚ್ಚಾಗೋದು ಅಪಾಯಕಾರಿನ ಅಂತ? ನಾವು ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿ ಡ್ಯೂಟಿ ಎಲ್ಲ ಮಾಡ್ತಿರುವಾಗ ನಮಗೆ ಮೆಜಾರಿಟಿ ಸ್ಟ್ರೋಕ್ ಪೇಷಂಟ್ಸ್, ಮೆಜಾರಿಟಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬರುವುದು ಈ 10 ರಿಂದ 12 ಗಂಟೆ ಮಧ್ಯರಾತ್ರಿ ಹೊತ್ತಿಗೆ ಅಥವಾ ಬೆಳಗಿನ ಜಾವ 4 ರಿಂದ 6 ಗಂಟೆ ಜಾವದಲ್ಲಿ ನಾವು ಜಾಸ್ತಿ ನೋಡ್ತೇವೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಒಂದು ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ ಇದೆ. ಆ ಹಾರ್ಮೋನು ಈ ಟೈಮ್ನಲ್ಲಿ ಸ್ವಲ್ಪ ಸ್ಪೈಕ್ ಆಗುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಲ್ರೆಡಿ BP ಇದ್ದವರಿಗೆ ಅದನ್ನು ಕಂಟ್ರೋಲ್ ಮಾಡದೇ ಇದ್ದವರಿಗೆ ಈ ನಾರ್ಮಲ್ ರೈಸ್ ಕೂಡ BP ಸಡನ್ ಆಗಿ ಜಾಸ್ತಿ ಮಾಡ್ತದೆ. ಸೊ ನಾರ್ಮಲ್ ಆಗಿ ನಮ್ಮ BP ಒಂದೇ ಹಂತದಲ್ಲಿ ಇರ್ತದೆ. ಸ್ವಲ್ಪ ಮೇಲೆ ಕೆಳಗೆ ಆದಾಗ ನಮ್ಮ ಬಾಡಿ ಅದನ್ನು ತಡೆಗಟ್ಟಲಿಕ್ಕೆ ಶಕ್ತಿ ಇರ್ತದೆ. ಬಟ್ ಆಲ್ರೆಡಿ BP ಇದ್ದವರು ಅದನ್ನು ಕಂಟ್ರೋಲ್ ಮಾಡದೇ ಇದ್ದವರು ಅಥವಾ ಗೊತ್ತಿಲ್ಲದೆ ಇದ್ದವರು ಇದ್ದಾಗ ಈ ಸಣ್ಣ ಸ್ಪೈಕ್ ಕೂಡ ತುಂಬ ಜಾಸ್ತಿ ಮಾಡಿ ಅದನ್ನು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತದೆ. ಸೊ ಮೆಜಾರಿಟಿ ಆಫ್ ದ ಟೈಮ್ ಈ ಟೈಮ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಪಕ್ಷಪಾತ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಈ ಟೈಮ್ನಲ್ಲಿ ಜಾಸ್ತಿ ಇರ್ತದೆ. ಡಾಕ್ಟರ್, ಈಗ BP ಇದ್ದವರಿಗೆ ಕಿಡ್ನಿ ಸಮಸ್ಯೆ ಬರ್ತದೆ ಅನ್ನುವಂಥದ್ದು, ಈ BP ಇಂದ ಕಿಡ್ನಿ ಸಮಸ್ಯೆ ಬರುದಾ ಅಥವಾ ಕಿಡ್ನಿ ಸಮಸ್ಯೆಯಿಂದ BP ಬರುದಾ ಅಂತ? ಇದು ನಾವು ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಹೇಳಿದಾಗೆ ಆಗತ್ತೆ. ಸೊ ಒಂದಕ್ಕೊಂದು ಕೂಡ ತುಂಬ ರಿಲೇಟೆಡ್ ಇರ್ತದೆ. ಎಷ್ಟೋ ಜನಗಳಿಗೆ BP ಬರುವುದೇ, ನಾನು ಹೇಳಿದ್ದೆ ಒಂದು 2 ರಿಂದ 3% ಜನರಿಗೆ ಬೇರೆ ಕಾಯಿಲೆಗಳಿಂದ BP ಬರ್ತದೆ ಅಂತ. ಸೊ ಇಂಥ ಜನರಲ್ಲಿ ಕಿಡ್ನಿಯ ತೊಂದರೆ ಅಥವಾ ಕಿಡ್ನಿ ಕೆಲಸ ಮಾಡದೇ ಇರುವಂಥದ್ರಿಂದ BP ಏರ್ತದೆ. ಇದು ಒಂದು ಕಾಯಿಲೆ ಒಂದು ಸೆಟ್ ಆಫ್ ಕಾಯಿಲೆಗಳು. ಇನ್ನೊಂದರಲ್ಲಿ BP ಇರ್ತದೆ, ಅವರು ಗೊತ್ತಿರೋದಿಲ್ಲ ಅಥವಾ ಟ್ಯಾಬ್ಲೆಟ್ ತಗೊಂಡಿರೋದಿಲ್ಲ, BP ಸತತವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಇದರಿಂದ ರಕ್ತನಾಳಗಳಿಂದ ಡ್ಯಾಮೇಜ್ ಆಗಿ ಕಿಡ್ನಿ ಕೂಡ ಡ್ಯಾಮೇಜ್ ಆಗ್ತದೆ. ಸೊ ಎರಡೂ ಕೂಡ ಪಾಸಿಬಿಲಿಟಿ ಇದೆ. ಸೊ ಇದನ್ನು ಸ್ಪೆಸಿಫಿಕ್ ಆಗಿ ಇದರಿಂದ ಅದರಿಂದ ಹೇಳೋದು ಕಷ್ಟ. ಎರಡು ಕೂಡ ಪಾಸಿಬಿಲಿಟಿ. ಸೊ ಯಾವಾಗ ಅವರು ಪೇಷಂಟ್ ನಮಗೆ ಡಾಕ್ಟರ್ನ ಮೀಟ್ ಆಗ್ತಾರೆ ಆ ಟೈಮಲ್ಲಿ ಹೇಗಿತ್ತು ಅದರ ಮೇಲೆ ನಾವು ಹೇಳ್ಬೋದು, ಕಿಡ್ನಿಯಿಂದ ಡ್ಯಾಮೇಜ್ ಆಯ್ತಾ ಅಥವಾ BP ಕಿಡ್ನಿ ಡ್ಯಾಮೇಜ್ ಆಯ್ತಾ ಅಂತ ಹೇಳ್ಬೋದು. ತುಂಬ ಮೆಜಾರಿಟಿ ಆಫ್ ದ ಟೈಮ್ ಲೇಟ್ ಆಗಿ ಪ್ರೆಸೆಂಟ್ ಮಾಡಿದವರಿಗೆ ಆಲ್ರೆಡಿ ಎರಡೂ ಕೂಡ ಬಂದಿರ್ತದೆ. ಅದನ್ನು ಕಂಟ್ರೋಲ್ ಮಾಡೋದು ಕೂಡ ಅಷ್ಟೇ ಕಷ್ಟ. ತುಂಬ ಟ್ಯಾಬ್ಲೆಟ್ಸ್ಗಳೆಲ್ಲ ಬೇಕಾಗ್ಬೋದು ಅಥವಾ ತುಂಬ ಔಷಧಿಗಳೆಲ್ಲ ಬೇಕಾಗ್ಬೋದು. ಪಥ್ಯಗಳು ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗ್ತದೆ ಅಂಥ ಸ್ಥಿತಿಗಳಲ್ಲಿ. ಡಾಕ್ಟರ್, ಈಗ ಒಬ್ಬ ವ್ಯಕ್ತಿಗೆ BP ಬಂತು ಅಂತಾದರೆ ಅವರು ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇರಬೇಕಾ ಅಂತ? ಇದು ಮೋಸ್ಟ್ ಕಾಮನ್ ಕ್ವಶನ್ ನಮಗೆ OPDಯಲ್ಲಿ ಸಿಗುವಂಥದ್ದು. ಒಂದು ಸಲ ನಾವು ನಮ್ಮ ಪೇಷಂಟ್ಗಳಿಗೆ BP ಜಾಸ್ತಿ ಉಂಟು ಮರೆಯರೆ ಅಂತ ಹೇಳಿದ್ಕೊಳ್ಳೆ, ಸರ್ ನಾನು ಟ್ಯಾಬ್ಲೆಟ್ ಎಷ್ಟು ಸಲ ತಗೊಳ್ಬೇಕು ಸರ್, ಎಷ್ಟು ದಿನ ತಗೊಳ್ಬೇಕು, ಒಂದಿನ ತಗೊಂಡ್ರೆ ಸಾಕಾ ಸರ್? ಇದು ನಾರ್ಮಲ್ ಕ್ವಶನ್ ನಮಗೆ ಬರುವಂಥದ್ದು. ಮೆಜಾರಿಟಿ ಆಫ್ ದ ಟೈಮಲ್ಲಿ ನಮಗೆ BP ಟ್ಯಾಬ್ಲೆಟ್ನ ಒಂದ್ಸಲ ಸ್ಟಾರ್ಟ್ ಮಾಡಿದರೆ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮ BP ಕಂಟ್ರೋಲ್ ಮಾಡೋದೇ ಆ ಟ್ಯಾಬ್ಲೆಟ್. ಬಟ್ ಕೆಲವೊಂದು ಸಲ ನಾನು ಮುಂಚೆ ಹೇಳಿದಾಗ BP ಕಡಿಮೆ ಆಗಲಿಕ್ಕೆ ಕಾರಣಗಳಂತ ಕೇಳಿದಾಗ ನಮ್ಮ ಈ ಲೈಫ್ ಸ್ಟೈಲ್ನಲ್ಲಿ ಚೇಂಜಸ್ ಮಾಡಿ ಅದರಿಂದ ಇಂಪ್ರೂವ್ಮೆಂಟ್ ಮಾಡಿದ್ವಿ, ಅಥವಾ ನಮಗೆ ಬೇರೆ ಯಾವುದೋ ರೋಗ ಇನ್ಫೆಕ್ಷನ್ ಈ ಕ್ರಿಮಿಕೀಟಿಂದ ಪ್ರಾಬ್ಲಮ್ ಆಗಿತ್ತು ಆವಾಗ, ಅಥವಾ ನಮ್ಮ BP ಟ್ಯಾಬ್ಲೆಟ್ನ ಕರೆಕ್ಟಾಗಿ ತಗೊಳ್ತಾ ಇದ್ದಾಗ
ಅದರಿಂದ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಮೆಜಾರಿಟಿ ಆಫ್ ದ ಟೈಮ್ ನಾವು ಆ ಡೋಸ್ಗಳನ್ನ ಕಡಿಮೆ ಮಾಡ್ತಾ ಇರ್ತೇವೆ. ಮುಂಚೆ ಸ್ವಲ್ಪ ಹೈಯರ್ ಡೋಸ್ ಇರ್ತದೆ ಮತ್ತು ಕಡಿಮೆ ಮಾಡ್ತೇವೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ನಾವು ಬಿ ಪಿ ಟ್ಯಾಬ್ಲೆಟ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದು ಕಡಿಮೆ. ಮೆಜಾರಿಟಿ ಆಫ್ ದ ಟೈಮ್ ಅವರಿಗೆ ಬೇಕಾಗ್ತದೆ. ಮೇ ಬಿ ಸ್ವಲ್ಪ ಸಣ್ಣ ಡೋಸು ಅಥವಾ ಕಡಿಮೆ ಡೋಸು ಬೇಕಾಗ್ಬೋದು. ಕಂಪ್ಲೀಟಾಗಿ ಸ್ಟಾಪ್ ಮಾಡೋದು ತುಂಬ ಕಡಿಮೆ ಚಾನ್ಸಸ್. ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ಏನಾಗ್ಬೋದು ಡಾಕ್ಟರ್? ಈಗ ಬಿ ಪಿ ಕಡಿಮೆ ಆಯಿತು, ಬಿ ಪಿ ಕಂಟ್ರೋಲ್ ಅಲ್ಲಿ ಇದೆ ಅಂತ ಕೆಲವರು ಅದನ್ನು ತಗೊಳ್ಳೋದು ಸ್ಟಾಪ್ ಮಾಡ್ತಾರೆ, ಆಗ ಏನಾಗ್ಬೋದು ಅಂತ? ನಾನು ಮುಂಚೆ ಹೇಳಿದಾಗೆ ಮೆಜಾರಿಟಿ ಸ್ಟ್ರೋಕ್ ಪೇಷಂಟ್ಸ್ಗಳು, ತಲೆಯಲ್ಲಿ ಮೆದುಳಿನಲ್ಲಿ ಬ್ಲೀಡಿಂಗ್ ಆಗಿ ಬರುವಂಥದ್ದು ಪೇಷಂಟ್ಸ್ಗಳಿಗೆ ಮೇನ್ ಕಾಸ್ ಏನಂತ ಹೇಳಿದ್ರೆ ಅವರಿಗೆ ಬಿ ಪಿ ಇದೆ ಅಂತ ಗೊತ್ತಿರ್ತದೆ, ಟ್ಯಾಬ್ಲೆಟ್ ಬಿಟ್ಬಿಟ್ಟಿರ್ತಾರೆ. ಯಾಕೆ ಟ್ಯಾಬ್ಲೆಟ್ ಬಿಟ್ರಿ ಅಂತ ಕೇಳಿದ್ರೆ, ನಾನು ಮನೆಯಲ್ಲಿ ಚೆಕ್ ಮಾಡಿಸ್ತಿದ್ದೆ ಸರ್, ಬಿ ಪಿ ನಾರ್ಮಲ್ ಇತ್ತು, ಸೊ ನಾನು ಬಿಟ್ಬಿಟ್ಟೆ. ಅವರಿಗೆ ಆ ಟ್ಯಾಬ್ಲೆಟಿಂದ ಬಿ ಪಿ ಕಂಟ್ರೋಲ್ ಆಗಿದೆ ಅನ್ನುವಂಥ ಇದು ಮಾಹಿತಿ ಅವರಿಗೆ ಗೊತ್ತಿರೋದಿಲ್ಲ. ಸೊ ಬಿ ಪಿ ನಾರ್ಮಲ್ ಆಗಿದೆ ಅಂತ ಟ್ಯಾಬ್ಲೆಟ್ ಬಿಡ್ತಾರೆ. ಸೊ ಆ ಟೈಮ್ನಲ್ಲಿ ತಲೆಯಲ್ಲಿ ಸ್ಟ್ರೋಕ್ ಆಗಿಯೋ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿಯೋ ಅಥವಾ ರಕ್ತನಾಳಗಳು ಒಡೆದು ಹೋದಾಗಿಯೋ, ಈ ನಮ್ಮ ಅವೋರ್ಟ ಅಂತ ಹೇಳ್ತೇವೆ, ಹಾರ್ಟಿಂದ ಮೇನ್ ಬ್ಲಡ್ ಸಪ್ಲೈ ಬರುವಂಥದ್ದು, ಅದು ರಪ್ಚರು ಅದೆಲ್ಲ ಆಗುವಂಥ ಸಾಧ್ಯ ಇರುತ್ತೆ. ಸೊ ಬಿ ಪಿ ಟ್ಯಾಬ್ಲೆಟ್ನ ಸ್ವತಃವಾಗಿ ನೀವು ಬಿಡಲಿಕ್ಕೆ ಹೋಗಬೇಡಿ. ವೈದ್ಯರ ಸಲಹೆ ಇಲ್ಲದೆ ದಯವಿಟ್ಟು ಸ್ಟಾಪ್ ಮಾಡಬೇಡಿ. ಮೆಜಾರಿಟಿ ಆಫ್ ದ ಟೈಮ್ ನಾವು ಡೋಸ್ ಕೂಡ ಕಡಿಮೆ ಮಾಡ್ತೇವೆ. ನಿಮ್ಮ ಬಿ ಪಿ ಕಂಟ್ರೋಲ್ ಉಂಟು ಅಥವಾ ಬಿ ಪಿ ಲೋ ಆಯಿತು ಅಂದರೆ ಟ್ಯಾಬ್ಲೆಟ್ನ ಬಂದ್ ಅಥವಾ ಕಡಿಮೆ ಮಾಡ್ತೇವೆ. ಬಟ್ ನೀವಾಗಿ ದಯವಿಟ್ಟು ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ. ವೈದ್ಯರ ಕನ್ಸಲ್ಟ್ ಇಲ್ಲದೆ, ಸಲಹೆ ಇಲ್ಲದೆ ಸ್ಟಾಪ್ ಮಾಡಲಿಕ್ಕೆ ಹೋಗಬಾರ್ದು. ಡಾಕ್ಟರ್, ಈಗ ಪುರುಷರಿಗೆ ಆದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತೀರಿ ಅಂತ ಹೇಳಿದ್ರಿ. ಈಗ ನಮ್ಮ ಮಹಿಳೆಯರಿಗೆ, ಹೆಂಗಸರಿಗೆ ಬಿ ಪಿ ಬಂದ್ರೆ ಏನಾದರೂ ವಿಶೇಷ ಕೇರ್ ಅಗತ್ಯ ಇದೆಯಾ? ಯೂಶುವಲಿ ಹೆಣ್ಣುಮಕ್ಕಳಲ್ಲಿ ಅವರಲ್ಲಿ ಇರುವಂಥ ಈಸ್ಟ್ರೋಜನ್ ಎನ್ನುವಂಥ ಹಾರ್ಮೋನ್ ಅವರಿಗೆ ಪ್ರೊಟೆಕ್ಟಿವ್ ಆಗಿ ಇರ್ತದೆ. ಅವರಿಗೆ ಮೇಯ್ನ್ ಆಗಿ ಸ್ವಲ್ಪ ತೊಂದರೆ ಕೊಡುವಂಥದ್ದು ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಗರ್ಭಾವಸ್ಥೆಯಲ್ಲಿರುವಾಗ ಅವರಿಗೆ ಪ್ರಾಬ್ಲಮ್ ಆಗ್ಬೋದು. ಮೆಜಾರಿಟಿ ಆಫ್ ದ ಟೈಮ್ ಸ್ವಲ್ಪ ಜನರಿಗೆ 20 ವಾರದ ನಂತರ ಬಿ ಪಿ ಏರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂಥದ್ದನ್ನು ನಾವು ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಅದನ್ನು ಹೆಣ್ಮಕ್ಳ ಡಾಕ್ಟರ್, ಗರ್ಭಿಣಿ ಡಾಕ್ಟರ್ ಅವರೆಲ್ಲ ಕ್ಲಿಯರ್ ಆಗಿ ನೋಡಿ ಚೆಕಪ್ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತಾರೆ. ಯಾಕೆ ಇಂಪಾರ್ಟೆಂಟ್ ಅಂದರೆ ಬಿ ಪಿ ಪ್ರೆಗ್ನೆಂಟ್ ಸ್ಟೇಟಲ್ಲಿ ಇರುವಾಗ ತಾಯಿಗಲ್ಲದೆ ಮಗುಗೂ ಕೂಡ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಅದು ಒಂದು ರೀಸನ್. ಎರಡನೇದು, ಅವರಿಗೆ ಮೆನೋಪಾಸ್, ಒಂದ್ಸಲ ಅವರ ಋತುಚಕ್ರ ನಿಂತ ಮೇಲೆ ಅವರಿಗೆ ಬಿ ಪಿ ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಆ ಟೈಮ್ನಿಂದ ಅವರ ಆ ಪ್ರೊಟೆಕ್ಟಿವ್ ಹಾರ್ಮೋನ್ ಈಸ್ಟ್ರೋಜನ್ ಎನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಆ ಪ್ರೊಟೆಕ್ಟಿವ್ ಲೇಯರ್ ಕಳ್ಕೊಳ್ತಾರೆ. ಸೊ ಯಾವಾಗ ನಿಮ್ಮ ಋತುವಿನ ಚಕ್ರ ಇನ್ನೇನು ನಿಲ್ತದೆ ಅಥವಾ ನಿಂತಾಗಿದೆ ಅನ್ನುವಂಥ ಸ್ಥಿತಿಯಲ್ಲಿ ದಯವಿಟ್ಟು ಪದೇ ನೀವು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಯಾಕಂದರೆ ಅದಾದಮೇಲಿಂದ ನಿಮಗೆ ಬಿ ಪಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಎಲ್ರಿಗೂ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಪದೇ ಚೆಕಪ್ ಮಾಡಿಸ್ತಾ ಇರಿ. ಸೊ ಈ 2 ಏಜ್ ಗ್ರೂಪ್ ಅವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ. ಡಾಕ್ಟರ್, ಈಗ ಬಿ ಪಿ ಬಂದಾಗ ಗೊತ್ತಾಗುತ್ತಿಲ್ಲ, ಯಾವುದೇ ಲಕ್ಷಣಗಳು ಕಂಡು ಬರುವುದಿಲ್ಲ ಹೇಳಿದ್ರಿ. ಈಗ ಬಿ ಪಿ ಹೆಚ್ಚಾದಾಗ ಯಾವ ಲಕ್ಷಣಗಳು ಕಂಡು ಬರ್ತದೆ ಅಥವಾ ಕಡಿಮೆ ಆದಾಗ ಹೇಗೆ ಗೊತ್ತಾಗುತ್ತೆ ಅಂತ? ಬರೀ ಲಕ್ಷಣಗಳನ್ನು ನೋಡಿ ಬಿ ಪಿ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಯಾಕಂದ್ರೆ 2ರಲ್ಲೂ ಕೂಡ ತಲೆ ಚಕ್ರ ಬರ್ತದೆ. ತಲೆ ಚಕ್ರ, ಸುಸ್ತು, ತಲೆನೋವು 2ರಲ್ಲೂ ಬರುತ್ತೆ. ಮೆಜಾರಿಟಿ ಆಫ್ ದ ಟೈಮ್ ತಲೆ ಚಕ್ರ ಬಂದಾಗ ನಾವು ಫಸ್ಟ್ ನೋಡೋದು ಹೌದು ಬಿ ಪಿ ಕಡಿಮೆ ಆಗಿರಬಹುದು ಅಂತ ಅನ್ಕೊಳ್ತೇವೆ. ಬಟ್ ಚೆಕ್ ಮಾಡದೆ ಹೇಳೋದು ಕಷ್ಟ. ಸೊ 2ರಲ್ಲೂ ಕೂಡ ಬಿ ಪಿ ಕಡಿಮೆ ಅಥವಾ ಬಿ ಪಿ ಜಾಸ್ತಿ ಆದರೂ ಕೂಡ ಫಸ್ಟ್ ಬರೋದು ಸ್ವಲ್ಪ ತಲೆ ಚಕ್ರ, ಸುಸ್ತು, ತಲೆನೋವು, ಕೆಲವೊಂದ್ಸಲ ಪ್ರಜ್ಞೆ ತಪ್ಪಿ ಹೋಗೋದು, ಲಾಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೇವೆ, ಪ್ರಜ್ಞೆ ತಪ್ಪಿ ಹೋಗುವಂಥದ್ದು. ಇದು ಸ್ವಲ್ಪ ಕಾಮನ್ ಫೀಚರ್ಸ್. ಬಟ್ ಈ ಸಿಂಪ್ಟಮ್ಸ್ ಬೇರೆ ಕಾಯಿಲೆಯಲ್ಲೂ ಬರ್ಬೋದು. ಸೊ ಅದಕ್ಕೆ ನಾವು ಇಂಥದೇ ಆದ ಲಕ್ಷಣಗಳು ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಪೇಷಂಟ್ಸ್ ನಾವು ನೋಡಿದ್ದೇವೆ, ಆಯಾಸ, ದಮ್ಮು ಅಂತ ಹೇಳ್ತಾರೆ, ಸುಸ್ತು ಅಂತ ಹೇಳ್ತಾರೆ. ಮುಂಚೆ ನಾನು 2 ಫ್ಲೋರ್ ಆರಾಮಾಗಿ ನಡೀತಾ ಇದ್ದೆ, ಬಟ್ ಈಗ ನನಗೆ ಆಗ್ತಾ ಇಲ್ಲ, ಅದು ಕೂಡ ಕೆಲವರು ಹೇಳ್ತಾರೆ. ಕೆಲವರಿಗೆ ಪಾಲ್ಪಿಟೇಷನ್ ಅಂದರೆ ಎದೆ ಬಡಿತ ಡಬ ಹೊಡ್ಕೊಂಡಾಗ ಆಗ್ತದೆ. ಕೆಲವರಿಗೆ ಇಲ್ಲಿಂದ ಅಲ್ಲಿಗೆ ನಡಿಲಿಕ್ಕೆ ಆಗುದಿಲ್ಲ, ಸುಸ್ತಾಗ್ತದೆ. ಇದು ಕೂಡ ತುಂಬಾ ಬೆವರಾಗೋದು, ಇದು ಕೂಡ ಕೆಲವೊಂದು ಸಿಂಪ್ಟಮ್ಸ್ ಆಗಿ ಬರ್ತದೆ. ಬಟ್ ಈ ಸಿಂಪ್ಟಮ್ಸ್ ಈ ಬಿ ಪಿಯಿಂದನೇ ಬಂದಿದ್ದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಕಾರಣಗಳಲ್ಲೂ ಇದೇ ಥರ ಸಿಂಪ್ಟಮ್ಸ್ ಬರ್ತದೆ. ಸೊ ಅದಕ್ಕೆ ನಾನು ಲಕ್ಷಣಗಳಿಲ್ಲದೇ ಇರುವಂಥ ಸೈಲೆಂಟ್ ಕಿಲ್ಲರ್ ಅಂತ ಅದಕ್ಕೆ ಹೇಳೋದು. ಇಂಥದೇ ಸ್ಪೆಸಿಫಿಕ್ ಲಕ್ಷಣಗಳಂತ ಇಲ್ಲ. ಈ ಥರ ಬಂದಾಗ ಚೆಕಪ್ ಮಾಡಿಸ್ಬೇಕಾಗ್ತದೆ. ಈ ಬಿ ಪಿಯನ್ನು ಮನೆಯಲ್ಲೇ ಟೆಸ್ಟ್ ಮಾಡಿಸಿಕೊಳ್ಬೋದಾ ಡಾಕ್ಟರ್? ಯಾವ ರೀತಿ ಟೆಸ್ಟ್ ಮಾಡಿಸಿಕೊಳ್ಬೋದು ಮನೆಯಲ್ಲಾದ್ರೆ? ನಾವು ಬಿಫೋರ್ ನಾವು ಮನೆಗೆ ಚೆಕ್ ಮಾಡೋಕ್ಕಿಂತಲೂ ಮುಂಚೆ ನಾವು ಹೇಗೆ ಚೆಕ್ ಮಾಡಬೇಕು, ಎಷ್ಟು ಸಲ ಚೆಕ್ ಮಾಡಬೇಕು, ಆಮೇಲೆ ಮಾತ್ರ ಬಿ ಪಿ ಟ್ಯಾಬ್ಲೆಟ್ನ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ ಪ್ರೋಟೋಕಾಲ್ ಇರುವ ಪ್ರಕಾರ ನಾವು ಬಿ ಪಿ ಚೆಕ್ ಮಾಡೋಕ್ಕಿಂತ ಮುಂಚೆ ಮಿನಿಮಮ್ 10ರಿಂದ 15 ನಿಮಿಷ ಅವರು ಕಾಮ್ ಆ್ಯಂಡ್ ಕೂಲ್ ಆಗಿ ಸ್ವಲ್ಪ ಕೂತ್ಕೊಂಡಿರ್ಬೇಕು, ರೆಸ್ಟ್ ತಗೊಂಡಿರಬೇಕು. ಎರಡನೇದು, ಯಾವುದೇ ಥರ ವ್ಯಾಯಾಮ ಎಲ್ಲ ಮಾಡಿರಬಾರ್ದು ಮಿನಿಮಮ್ ಅರ್ಧ ಮುಕ್ಕಾಲು ಗಂಟೆ ಮುಂಚೆ.
ಮೂರನೇದು ಯಾವುದೇ ಥರ ಕಾಫಿ ಟೀ ಕುಡಿದಿರಬಾರ್ದು ಅಟ್ಲೀಸ್ಟ್ 1 ಅವರ್ ಮುಂಚೆ. ಆ್ಯಂಡ್ ಫೈನಲಿ ಧೂಮಪಾನ ಅಥವಾ ಮದ್ಯಪಾನ ಮಾಡಿರಬಾರ್ದು. ಇದರ ಜೊತೆಗೆ ನಾವು ಬಿ ಪಿ ಚೆಕ್ ಮಾಡುವಾಗಲೂ ಕೂಡ ನಾವು ಯೂಸ್ ಮಾಡುವಂಥ ಸ್ಪಿಗ್ಮೋಮ್ಯಾನೋಮೀಟರ್ ಅಂತ ಏನು ಹೇಳ್ತೇವೆ, ಬಿ ಪಿ ಚೆಕಪ್ ಮಾಡುವಂಥ ಮೆಜರ್ಮೆಂಟ್ ಮಾಡುವಂಥ ಇನ್ಸ್ಟ್ರೂಮೆಂಟ್, ಅದಕ್ಕೆ ಕರೆಕ್ಟಾದ ಸೈಜಿನ ಕಫ್ ಇರಬೇಕು. ನಾವೇನಿಲ್ಲಿ ಕಟ್ತೇವೆ ಅದು ಕೂಡ ಅವರ ಬಾಡಿಗೆ ಕರೆಕ್ಟಾಗಿ ಇರುವಂಥ ಕಫನ್ನು ಇಡಬೇಕಾಗ್ತದೆ. ಎರಡನೇದು ಚೆಕ್ ಮಾಡುವಾಗ ಆ ಮೆಷರ್ಮೆಂಟ್ ಮಾಡುವಾಗ ನಿಮ್ಮ ಎದೆಯ ಸರಿಯಾಗಿ ಇಟ್ಟಿರಬೇಕಾಗತ್ತೆ, ಒಂದೇ ಲೆವೆಲ್ನಲ್ಲಿ ಇಟ್ಟಿರಬೇಕಾಗತ್ತೆ. ಸೊ ಇಷ್ಟೆಲ್ಲ ಇಟ್ಕೊಂಡು ಮಿನಿಮಮ್ 2 to 3 ರೀಡಿಂಗ್ಸ್ ಮಾಡಬೇಕು. ಅದು 2 ರೀಡಿಂಗ್ ಮಧ್ಯ ಅಟ್ಲೀಸ್ಟ್ 48 ಅವರ್ಸ್ ಡಿಫ್ರೆನ್ಸ್ ಇರಬೇಕು. ಅದಾದರೂ ಕೂಡ ಜಾಸ್ತಿ ಬರ್ತಾ ಇದೆ ಅಂದಾಗ ಮಾತ್ರ ನಾವು ಬಿ ಪಿ ಇದೆ ಅಥವಾ ಬಿ ಪಿಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕಾಗ್ಬೋದು. ಮನೆಯಲ್ಲೇ ನಾವು ಚೆಕ್ ಮಾಡೋದಾದ್ರೆ ಈಗ ಎಲ್ಲ ನಮಗೆ ಎಲೆಕ್ಟ್ರಾನಿಕ್ ಡಿಜಿಟಲ್ ಸ್ಪಿಗ್ಮೋಮ್ಯಾನೋಮೀಟರ್ಗಳು ಬಂದಿದೆ, ಅದರೊಳಗೂ ಕೂಡ ಚೆಕ್ ಮಾಡ್ಬೋದು. ಅದರಿಂದ ಅಡಿಷನಲ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಮೆಡಿಕಲ್ ಟರ್ಮ್ ಇದೆ, ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಆಸ್ಪತ್ರೆಯಲ್ಲಿ ಬಿ ಪಿ ಚೆಕ್ ಮಾಡುವಾಗ ಜಾಸ್ತಿ ಬರ್ತದೆ, ಮನೆಯಲ್ಲಿದ್ದಾಗ ನಾರ್ಮಲ್ ಇರ್ತದೆ. ಬೇಸಿಕಲಿ ಡಾಕ್ಟರ್ಗಳನ್ನ ನೋಡಿ ಬಿ ಪಿ ಏರಿಸುವಂಥದ್ದು. ಸೊ ಇಂಥ ಕಂಡೀಷನ್ ಕೂಡ ನಾವು ಟ್ರೀಟ್ಮೆಂಟ್ನ ಮಾಡಬೇಕಾಗ್ತದೆ. ಇಂಥದ್ದನ್ನು ನಾವು ಡಿಟೆಕ್ಟ್ ಮಾಡೋದು ಮನೆಯಲ್ಲಿ ನೀವು ಪದೇ ಪದೇ ಚೆಕ್ ಮಾಡಿದಾಗ ಮಾತ್ರ. ಸೊ ಮನೆಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಆ ಡಿಜಿಟಲ್ ಅಥವಾ ನಾರ್ಮಲ್ ಸ್ಪಿಗ್ಮೋಮ್ಯಾನೋಮೀಟರ್ ಆದರೂ ಕೂಡ ಚೆಕ್ ಮಾಡಿ ಮಿನಿಮಮ್ 10 ರಿಂದ 15 ದಿನಕ್ಕೆ ಒಂದ್ಸಲ ಆದರೂ ಬಿ ಪಿ ಚೆಕಪ್ ಮಾಡ್ಕೊಳ್ಳಿ. ಅದು ಏನಾದರೂ ಜಾಸ್ತಿ ತೋರಿಸ್ತಾ ಇದೆ ಅಂದಾಗ ದಯವಿಟ್ಟು ವೈದ್ಯರ ಸಲಹೆ ಕೇಳಿ ಟ್ರೀಟ್ಮೆಂಟ್ನಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಡಾಕ್ಟರ್, ಈಗ ನಾರ್ಮಲ್ ಪರ್ಸನ್ ಒಬ್ಬ ಫ್ಯೂಚರಲ್ಲಿ ನನಗೆ ಬಿ ಪಿ ಬರಬಾರ್ದು, ಶುಗರ್ ಬರಬಾರ್ದು ಅಥವಾ ಬೇಗ ಗೊತ್ತಾಗಬೇಕು ಅನ್ನೋಂಥವ್ರು ಇಯರ್ಲಿ ಎಷ್ಟು ಬಾರಿ ಅವರು ಟೆಸ್ಟ್ಗಳನ್ನ ಮಾಡ್ಕೊಳ್ಬೇಕು ಅಂತ ವಯಸ್ಸಿಗೆ ಅನುಗುಣವಾಗಿ ನಾವು ಹೇಳ್ತೇವೆ. ಅಥವಾ ಅವರಿಗೆ ಏನಾದರೂ ಮುಂಚಿನ ಕಾಯಿಲೆಗಳು ಅಥವಾ ಪಾರಂಪರಿಕವಾಗಿ ಇತ್ತ ಅದರ ಮೇಲೆ ನಾವು ಡಿಪೆಂಡ್ ಆಗಿರ್ತೇವೆ. ಈ 25 ರಿಂದ 30-35 ವರ್ಷದವರಿಗೆ ವರ್ಷಕ್ಕೆ ಒಂದ್ಸಲ ಚೆಕಪ್ ಮಾಡಿದ್ರೆ ಸಾಕಾಗ್ತದೆ, ಪ್ರೊವೈಡೆಡ್ ಅವರಿಗೆ ಆನುವಂಶಿಕೆಯಿಂದ ಯಾವುದೂ ಥರ ತೊಂದರೆಗಳು ಬಂದಿಲ್ಲ ಅಥವಾ ಅವರ ತಂದೆ ತಾಯಿಗೂ ಕೂಡ ಬೇಗ ಬಿ ಪಿ ಬಂದಿರಲಿಲ್ಲ ಅಥವಾ ಅವರಿಗೆ ಬೇರೆ ಯಾವುದೇ ಕಾಯಿಲೆಗಳು ಯಾವುದೂ ಇಲ್ಲ, ಅಥವಾ ಕಿಡ್ನಿ ತೊಂದರೆ ಆ ಥರ ನೀವು ಹೇಳಿದಾಗ ಆ ಥರ ಏನೋ ತೊಂದರೆ ಇರಲಿಲ್ಲ ಅಂದರೆ ವರ್ಷಕ್ಕೆ ಒಂದ್ಸಲ ಸಾಕಾಗ್ತದೆ. 45 ರಿಂದ 60 ವರ್ಷದವರಿಗೆ 6 ತಿಂಗಳಿಗೆ ಒಂದ್ಸಲ ಆದರೂ ಬಿ ಪಿ ಚೆಕಪ್ ಮಾಡಿಸೋದು ಉತ್ತಮ. 60 ವರ್ಷದ ಮೇಲಿನವರಿಗೆ ಮಿನಿಮಮ್ 3 ಮಂತ್ಸಿಗೆ ಒಂದ್ಸಲ ಆದರೂ ಬಿ ಪಿಯನ್ನು ಚೆಕ್ ಮಾಡಿಸೋದು, ಇದು ನಾನು ಹೇಳ್ತಾರೆ ಮಿನಿಮಮ್ ಕ್ರೈಟೀರಿಯಾಗಳು. ಸೊ ಮಿನಿಮಮ್ 3 ಮಂತ್ಸಿಗೆ ಒಂದ್ಸಲ ಆದರೂ ಚೆಕಪ್ ಮಾಡಿಸೋದು ಉತ್ತಮ. ಓಕೆ ಡಾಕ್ಟರ್, ಈಗ ನೀವು ಅವಾಗಲೇ ಹೇಳಿದ್ರಿ ಬಿ ಪಿ ಸಮಸ್ಯೆ ಬರೋದು ಒಂದು ಆಹಾರ ಕ್ರಮದಿಂದ ಅಂತ, ಒಂದು ರೀಸನ್ ಅದರಿಂದ ಅಂತ ಹೇಳಿ. ಈಗ ಬಿ ಪಿ ಬಂದವರು ಯಾವ ರೀತಿ ಆಹಾರ ಪದ್ಧತಿಯನ್ನ ಪಾಲಿಸಬೇಕು? ತುಂಬಾ ಸ್ಟಡೀಸ್ ರಿಸರ್ಚ್ಗಳೆಲ್ಲ ಮಾಡಿ ಒಂದು ಪ್ರೋಟೋಕಾಲ್ ತರ ಒಂದು ಸ್ಟಾರ್ಟ್ ಮಾಡಿದ್ದಾರೆ, ಡ್ಯಾಶ್ ಸ್ಟ್ರಾಟಜಿ ಅಂತ, ಅಂದ್ರೆ ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್ ಅಂತ. ಸೊ ಅದರಲ್ಲಿ ನಾವು ಹೇಗೆ ಡಯಟ್ ಮಾಡಬೇಕು, ಏನ್ ತಿನ್ನಬೇಕು, ಏನ್ ತಿನ್ನಬಾರ್ದು, ತಿನ್ನೋದಿದ್ರೆ ಎಷ್ಟು ತಿನ್ನಬೇಕು. ಸೊ ಈ ಪ್ರೋಟೋಕಾಲ್ನಲ್ಲಿ ಅಥವಾ ಈ ಸ್ಟಡಿಯಲ್ಲಿ ಮಾಡಿ ನೋಡಿದಾಗ ನಮಗೆ ಆಹಾರ ಪದ್ಧತಿಯನ್ನು ಸರಿಯಾಗಿ ಮಾಡಿದರೆ ಆಲ್ಮೋಸ್ಟ್ 5 ರಿಂದ 10 ಮಿಲಿಮೀಟರ್ ಮರ್ಕ್ಯೂರಿ ನಾವು ಬಿ ಪಿ ಚೆಕಪ್ ಮಾಡುವಾಗ 5 ರಿಂದ 10 ಆಟೋಮ್ಯಾಟಿಕಲಿ ಕಡಿಮೆ ಆಗ್ಬೋದು ಅಂತ ಬಂದಿದೆ. ಸೊ ನಾವು ಯಾವ ಆಹಾರ ತಿನ್ಬೋದು, ಮೇಯ್ನ್ ಆಗಿ ಆ ಪ್ರೋಟೋಕಾಲಲ್ಲಿ ಇರುವಂಥದ್ದು ಬೇಳೆಗಳನ್ನು ತಿನ್ನಿ, ಹಣ್ಣು ಹಂಪಲುಗಳನ್ನು ತಿನ್ನಿ, ಫೈಬರ್ ಇರುವಂಥ ಕಂಟೆಂಟ್ ನಾರುಗಳಿರುವಂಥದ್ದನ್ನು ಜಾಸ್ತಿ ಮಾಡಿ, ಮಾಂಸ ಎಲ್ಲ ತಿನ್ನುವಾಗ ರೆಡ್ ಮೀಟ್ ಅಂತ ಹೇಳ್ತೇವೆ ಅದನ್ನು ಅವಾಯ್ಡ್ ಮಾಡಿ, ಮೀನು ಅಥವಾ ಚರ್ಮ ಇಲ್ಲದ ಚಿಕನ್ ಅದನ್ನು ತಗೊಳ್ಬೋದು. ಆದಷ್ಟು ತರಕಾರಿ ಜಾಸ್ತಿ ಮಾಡಿ, ಈ ಎಣ್ಣೆಯಲ್ಲಿ ಕರೆದಿದ್ದಂಥ ಐಟಮ್ಗಳನ್ನ ಕಡಿಮೆ ಮಾಡಿ, ಉಪ್ಪನ್ನು ಕಡಿಮೆ ಮಾಡಿ, ಇದು ಕೆಲವೊಂದು ಪ್ರೋಟೋಕಾಲ್ಸ್ ಇರುವಂಥದ್ದು. ಸೊ ಇದರೊಳಗೆ ನಾವು ಊಟ ಮಾಡೋದು ವಿಷಯದಲ್ಲಿ ಬರೋದಿದ್ರೆ ನಾವು ಕಾಮನ್ ಆಗಿ ನಿಮಗೆ ಹೇಳಬೇಕಂದ್ರೆ, ಒಂದು ತಟ್ಟೆಯಲ್ಲಿ ನೀವು ಮಧ್ಯಾಹ್ನ ಊಟ ಮಾಡುವಾಗ ಆ ತಟ್ಟೆಯ ಅರ್ಧ ಭಾಗ ತರಕಾರಿಯಲ್ಲಿ ಇರಬೇಕು, ಕಾಲಿನಂಶ ನಮ್ಮ ಬೇಳೆಗಳಿರಬೇಕು, ಹೆಸರುಬೇಳೆ ತೊಗರಿಬೇಳೆ ಆ ಥರದ್ದು ರಿಲೇಟೆಡ್ ಆಗಿರಬೇಕು. ಇನ್ನೊಂದು ಕಾಲಿನ ಅಂಶ ಧಾನ್ಯಗಳು ಇರಬೇಕಾಗ್ತದೆ, ಅಂದ್ರೆ ಅನ್ನನೋ ಚಪಾತಿಯೋ ರೊಟ್ಟಿಯೋ ಆ ಥರದ್ದು. ಸೊ ಇದು ಒಂದು ಕಾಮನ್ ಸ್ಟ್ರಾಟಜಿ ಕೊಟ್ಟು ಇದರಿಂದ ನೀವು ಬಿ ಪಿಯನ್ನು ಕಂಟ್ರೋಲ್ ಮಾಡಬಹುದು ಅನ್ನುವಂಥ ಪ್ರೋಟೋಕಾಲ್. ಇದನ್ನೇ ನಾವು ಕೂಡ ಪೇಷಂಟ್ಸ್ಗಳಿಗೆ ಹೇಳ್ತೇವೆ, ಅವರ ಅನುಗುಣವಾಗಿ ಅವರ ಪದ್ಧತಿಗೆ ಅನುಗುಣವಾಗಿ ತಿನ್ಬೇಕಾಗ್ತದೆ. ಓಕೆ ಡಾಕ್ಟರ್, ಈ ಒಬೆಸಿಟಿ ಮತ್ತೆ ಬಿ ಪಿ ನಡುವಿನ ಸಂಬಂಧ ಏನು ಅಂತ? ಒಬೆಸಿಟಿ ಅನ್ನುವಂಥದ್ದು ನಿಮ್ಮ ಮೈಯಲ್ಲಿ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಂಶ, ಟ್ರೈಗ್ಲಿಸರೈಡ್ ಅಂತ ಹೇಳ್ತೇವೆ, ಅಥವಾ ಬೇಸಿಕಲಿ ನಿಮ್ಮ ಕೊಬ್ಬಿನಂಶ ತುಂಬ ಮೈಯಲ್ಲಿ ತುಂಬಿಕೊಂಡಿದೆ, ಅದು ಕೂಡ ಪ್ರಿಡಾಮಿನೆಂಟ್ಲಿ ಹೊಟ್ಟೆ ಅಥವಾ ಮುಖದ ಈ ಆಕ್ಸಿಯಲ್ ಅಂತ ಹೇಳ್ತೇವೆ, ಈ ಮೈಯ ಭಾಗದಲ್ಲಿ ತುಂಬಿಕೊಳ್ಳುವಂಥದ್ದನ್ನ ಒಬೆಸಿಟಿ ಅಂತ ಹೇಳ್ತೇವೆ. ಸೊ ಇಂಥ ಪೇಷಂಟ್ಸ್ನಲ್ಲಿ ಈ ಕೊಲೆಸ್ಟ್ರಾಲ್ ಉತ್ಪಾದನೆ ಅಥವಾ ಕೊಲೆಸ್ಟ್ರಾಲ್ ಅನ್ನು ಹೊರಗೆ ಹಾಕುವಂಥದ್ದು ತೊಂದರೆಯಲ್ಲಿ ಇರ್ತದೆ. ತುಂಬಾ ಜಾಸ್ತಿ ಪ್ರೊಡಕ್ಷನ್ ಆಗ್ತದೆ, ಎಲ್ಲಿ ಹಾಕ್ಬೇಕಂತ ಗೊತ್ತಿರುವುದಿಲ್ಲ, ಅದೆಲ್ಲ ಹೋಗಿ ರಕ್ತನಾಳದಲ್ಲಿ ಬ್ಲಾಕ್ ಆಗಿ
ಬ್ಲಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಒಂದ್ಸಲ ರಕ್ತನಾಳದಲ್ಲಿ ರಕ್ತ ಕರೆಕ್ಟಾಗಿ ಸಲೀಸಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇದ್ದಾಗ ಒತ್ತಡ ಜಾಸ್ತಿ ಆಗ್ತದೆ, ಸೊ ಬಿ ಪಿ ಜಾಸ್ತಿ ಮಾಡ್ತದೆ. ಸೊ ಮೆಜಾರಿಟಿ ಆಫ್ ದ ಟೈಮ್ ಒಬೇಸಿಟಿಯಿಂದ ಬರುವಂಥ ಕಾಯಿಲೆ ಈ ರಕ್ತನಾಳ ಬ್ಲಾಕ್ಗಳಾಗುವಂಥ ಸಾಧ್ಯತೆ ಇರ್ತದೆ. ಅದರಿಂದ ರಕ್ತನಾಳದಲ್ಲಿ ಬಿಲ್ಡಪ್ ಆಗ್ತದೆ, ಪ್ರೆಷರ್ ಬಿಲ್ಡಪ್ ಆಗುತ್ತೆ, ಅದರಿಂದ ಬಿ ಪಿ ಜಾಸ್ತಿ ಆಗಿ ಮತ್ತೆ ನಮಗೆ ತೊಂದರೆಗಳನ್ನ ಕೊಡ್ತದೆ. ಎಸ್ ಡಾಕ್ಟರ್, ಈಗ ಬಿ ಪಿ ಅನ್ನುವಂಥದ್ದು ಈ ಸ್ಟ್ರೋಕ್ ಆಗಿರ್ಬೋದು, ಹಾರ್ಟಿಗೆ ಆಗಿರ್ಬೋದು, ಯಾಕೆ ಸಮಸ್ಯೆನ ಉಂಟು ಮಾಡುತ್ತೆ, ಇದರ ಸಂಬಂಧ ಏನು ಅಂತ? ಸೊ ನಾನು ಮುಂಚೆ ಹೇಳಿದಾಗೆ ರಕ್ತ ನಾಳದಲ್ಲಿ ನಾವು ರಕ್ತ ಸಂಚಾರ ಆಗ್ತಾ ಇರುತ್ತೆ, ಅದರಿಂದ ಅವರಿಗೆ ಬಿ ಪಿ ಬರ್ತದೆ ಅಥವಾ ಬಿ ಪಿ ಆ ಪ್ರೆಷರ್ ಇರ್ತದೆ. ಸೊ ಹಾರ್ಟಿಗೆ ಹೇಳೋದಾದ್ರೆ ನಮಗೆ ಗೊತ್ತಿರುವ ಹಾಗೆ ರಕ್ತ ಪಂಪ್ ಮಾಡಬೇಕು. ಸೊ ರಕ್ತ ನಾಳದಲ್ಲಿ ಅದು ಕರೆಕ್ಟಾಗಿ ಫ್ಲೋ ಆಗ್ತಿಲ್ಲ ಅಂದಾಗ ಹಾರ್ಟ್ ಏನು ಮಾಡ್ತದೆ, ನಾವು ಜಾಸ್ತಿ ಫಂಕ್ಷನಿಂಗ್ ಮಾಡಬೇಕು, ಮೋರ್ ಎಳಿಬೇಕು, ಮೋರ್ ಪವರ್ ಬಿಲ್ಡಪ್ ಮಾಡಬೇಕು, ಮೋರ್ ಪಂಪ್ ಮಾಡಬೇಕು ಅಂತ ಅಂದ್ಕೊಂಡು ಅದು ಕೆಲಸ ಜಾಸ್ತಿ ಮಾಡ್ತಾ ಹೋಗ್ತದೆ. ಸೊ ಒಂದ್ಸಲ ಅದು ಕೆಲಸ ಜಾಸ್ತಿ ಮಾಡ್ತಾ ಹೋದಾಗ ಅದರ ಡಿಮ್ಯಾಂಡ್ ಕೂಡ ಅಷ್ಟೇ ಆಗ್ತದೆ, ಅದಕ್ಕೂ ಕೂಡ ರಕ್ತ ಬೇಕು, ಅದಕ್ಕೂ ಕೂಡ ಆಕ್ಸಿಜನ್ ಬೇಕು. ಸೊ ಒಂದು ಹಂತದಲ್ಲಿ ಅದಕ್ಕೆ ಆ ಕೆಲಸದ ಒತ್ತಡಕ್ಕಿಂತ ಜಾಸ್ತಿ ಆದಾಗ, ಹೇಗೆ ನಮಗೂ ಕೆಲಸ ಜಾಸ್ತಿ ಆದಾಗ ಹಬ್ಬ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತದೋ, ಅದೇ ಥರ ಹಾರ್ಟ್ ಕೂಡ, ಹೃದಯ ಕೂಡ ನನಗೆ ಆಗೋದಿಲ್ಲ ಅಂತ ಬಿಟ್ಟಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಹಾರ್ಟ್ ಫೇಲ್ಯೂರ್ ಅಂತ ಆಗೋದು ಎಲ್ಲ ಸಾಧ್ಯತೆಗಳಿರ್ತದೆ. ಸ್ಟ್ರೋಕಿನ ರಿಲೇಟೆಡ್ ಆಗಿ ಹೇಳಬೇಕಾದ್ರೆ ನಾವು ಆ ರಕ್ತನಾಳದಲ್ಲಿ ಆ ಪ್ರೆಷರ್ ಜಾಸ್ತಿ ಆಗಿ ರಕ್ತನಾಳ ಒಡೆದು ಹೋದಾಗ ತಲೆಯಲ್ಲಿ ಬ್ಲೀಡಿಂಗ್ ಆಗಿ ಸ್ಟ್ರೋಕ್ ಆಗ್ತದೆ. ಸೊ ಇದು ಎರಡು ಕಾಮನ್ ಆಗಿ ಆಗುವಂತ ಅಥವಾ ಪ್ರಾಣಾಪಾಯ ಆಗುವಂತ ಕಾಯಿಲೆಗಳು ಬಿ ಪಿಯಿಂದ ಬರುವಂತದ್ದು. ಡಾಕ್ಟರ್, ಈ ಬಿ ಪಿಯನ್ನು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಜೀವಕ್ಕೇನೆ ಅಪಾಯ ಆಗ್ಬೋದು? ಹೌದು, ನಾನೀಗ ಹೇಳಿದಾಗೆ ಹಾರ್ಟ್ ಮತ್ತೆ ಬ್ರೈನ್ ಅನ್ನುವಂಥದ್ದು ಅದಿಲ್ಲದೆ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿಯೂ ಕೂಡ ಸ್ಟ್ರೋಕ್ ಎಲ್ಲ ಆದ್ರೆ ರಿಕವರಿ ಕೂಡ ತುಂಬಾ ಅಷ್ಟೇ ಕಷ್ಟ. ನಾವು ನೋಡಿರುವಾಗ ನಾನು ಹೇಳಿದಾಗೆ ಸ್ಟ್ರೋಕ್ ಅಂತ ಪೇಷಂಟ್ಸ್ ನಲ್ಲಿ ರಕ್ತ ಸ್ರಾವ ಆಗಿ ಆಗುವಂತ ಸ್ಟ್ರೋಕ್ ನಲ್ಲಿ ಇಬ್ಬರಲ್ಲಿ ಒಬ್ರು ಮಾತ್ರ ಬದುಕಿ ಬರ್ತಾರೆ, ಅದು ಟೈಮ್ಲಿ ಟ್ರೀಟ್ಮೆಂಟ್ ಕೊಟ್ರೆ. ಒಂದೊಂದ್ಸಲ ಟೈಮ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದರಿಂದ ಹೊರಗೆ ಬರುವಂತ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಂಥ ಪೇಷಂಟ್ಸ್ ನಲ್ಲಿ ಒಂದು ಸಾವು ನೋವು, ಎರಡನೇದು ಅದರಿಂದ ರಿಕವರಿ ಕೂಡ ಅಷ್ಟೇ ಟೈಮ್ ತಗೊಳ್ತದೆ. ನಾರ್ಮಲ್ ಆಗಿ ಒಬ್ಬ ಪೇಷಂಟ್ ಸ್ಟ್ರೋಕ್ ಆದವನಿಗೆ ರಿಕವರಿ ಆಲ್ಮೋಸ್ಟ್ 3 to 4 months ಅಂತ ಹೇಳ್ತೇವೆ, ಡಿಪೆಂಡಿಂಗ್ ಆನ್ ಎಷ್ಟು ಬ್ಲೀಡಿಂಗ್ ಆಗಿದೆ ಅಂತ. ಸೊ ಒಂದು ಪ್ರಾಣಾಪಾಯ ಕೂಡ ಹೌದು, ಅದರಿಂದ ರಿಕವರಿ ಕೂಡ ಅಷ್ಟೇ ನೋವು ಬರುವಂಥದ್ದು. ಸೊ ಅದರಿಂದ ಪ್ರಾಣಾಪಾಯ ತುಂಬಾನೇ ಜಾಸ್ತಿ ಇರ್ತದೆ. ಸೊ ಬಿ ಪಿ ಕಂಟ್ರೋಲ್ ಅತ್ಯಗತ್ಯ. ಓಕೆ ಡಾಕ್ಟರ್, ಈಗ ಬಿ ಪಿ ಸಮಸ್ಯೆ ಇದ್ದವರು ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾರೆ. ಈ ಎಕ್ಸಸೈಸ್ ಹೇಗೆ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ಸಹಾಯ ಮಾಡ್ತದೆ, ಹಾಗೆಯೇ ಯಾವ ರೀತಿಯ ಎಕ್ಸಸೈಸ್ಗಳು ಒಳ್ಳೆಯದು ಅಂತ? ಸೊ ಒಂದು ಫ್ರಾಮಿಂಗ್ಹಾಮ್ ಸ್ಟಡಿ ಮತ್ತೆ ಕೆಲವೊಂದು ಸ್ಟಡಿಗಳೆಲ್ಲ ಮಾಡಿ ನೋಡಿದಾಗ ಪ್ರತಿಯೊಂದು ನ್ಯಾಚುರಲ್ ಆಗಿ ನಾವು ಮಾಡುವಂಥದ್ದನ್ನ ಅದರಿಂದ ಹೇಗೆ ಬಿ ಪಿ ಕಂಟ್ರೋಲ್ ಆಗ್ತದೆ, ಎಷ್ಟರ ಮಟ್ಟಿಗೆ ಆಗ್ತದೆ ಅಂತೆಲ್ಲ ಕೆಲವೊಂದು ಸ್ಟಡಿಗಳೆಲ್ಲ ಮಾಡಿದ್ದಾರೆ. ಅದರಲ್ಲಿ ನೋಡಿದಾಗ ನಮಗೆ ಈ ವ್ಯಾಯಾಮ ಮಾಡೋದ್ರಿಂದ ಕಾನ್ಸ್ಟೆಂಟ್ ಆಗಿ ಒಂದು ಸ್ಟ್ರೆಸ್ ಅನ್ನ ರಿಲೀವ್ ಮಾಡ್ತದೆ. ಎರಡನೇದು, ನಮ್ಮ ಬಾಡಿ ಕೂಡ ರೆಡಿಯಾಗಿ ಇರ್ತದೆ, ಇಂಥ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಕೂಡ ಬಾಡಿಗೆ ಬಂದಿರ್ತದೆ. ಸೊ ಈ ಥರ ಬಂದಾಗ ಆ ಸಡನ್ ಜಂಪ್ಸ್ ನಾನೇನು ಹೇಳಿದೆ, ಸಡನ್ ಆಗಿ ಬಿ ಪಿ ಇರುವಂಥದ್ದು, ಸಡನ್ ಆಗಿ ಜಾಸ್ತಿ ಆದವುದು, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಅಥವಾ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಒಂದು ಬರ್ತದೆ. ಎರಡನೇದು, ವ್ಯಾಯಾಮ ಎಷ್ಟು ಮಾಡಬೇಕು ಅಂತ ಕೇಳಿದ್ರಿ. ನಮ್ಮ ರೂಲ್ಸ್ ಪ್ರಕಾರ ಹೇಳೋದಾದರೆ ವಾರಕ್ಕೆ 150 ನಿಮಿಷ ಆದರೂ ಮಿನಿಮಮ್ 150 ನಿಮಿಷ ಆದರೂ ಅವರು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾಗ್ತದೆ. ಅದರೊಳಗೆ ಪ್ರತಿಯೊಂದು ಹೊತ್ತಲ್ಲೂ ಕೂಡ ಮಿನಿಮಮ್ 30 ನಿಮಿಷ ಕೆಲಸ ಮಾಡಬೇಕು, ಆಕ್ಟಿವಿಟಿ ಅಥವಾ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾರೆ. ಈ ಎಕ್ಸಸೈಸ್ನಲ್ಲಿ ಏರೋಬಿಕ್ ಎಕ್ಸಸೈಸ್ ಆಗಿರ್ಬೋದು ಅಥವಾ ರನ್ನಿಂಗ್ ಇರ್ಬೋದು, ಇಲ್ಲ ಜಸ್ಟ್ ನಿಮ್ಮ ಫಾಸ್ಟ್ ಆಗಿ ವಾಕಿಂಗ್ ಮಾಡಿದ್ರು ಕೂಡ ಸಾಕಾಗ್ತದೆ. ವಯಸ್ಸಿಗೆ ಅನುಗುಣವಾಗಿ ಆ ಥರ ಮಾಡ್ಬೇಕು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಬೆವರು ಇಳಿಸುವಷ್ಟು ಕೆಲಸ ಅಷ್ಟೇ ಮಾಡಬೇಕಾಗಿರೋದು. ಅದು ಮಂಗಳೂರಲ್ಲಾದ್ರೆ ಇನ್ನೂ ಈಸಿ ಆಕ್ಚುಲಿ. ಬಿಸಿಲಿಗೆನೆ ಬೆವರು ಹೌದು, ಅರ್ಧಕ್ಕರ್ಧ ಅಲ್ಲೇ ಹೋಗ್ತದೆ. ಸೊ ಬೇಸಿಕಲಿ ನಾವು ಮಿನಿಮಮ್ ಎಕ್ಸಸೈಸ್ ಆದ್ರೂ ಮಾಡಬೇಕು. ಮಿನಿಮಮ್ 30 ರಿಂದ 45 ನಿಮಿಷ ಅವರ ವಯಸ್ಸಿಗೆ ಅನುಗುಣವಾಗಿ ಮಾಡಬೇಕಾಗ್ತದೆ. ಯಂಗ್ ಏಜ್ ಇದ್ರೆ ಡೆಫಿನೆಟ್ಲಿ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅದೆಲ್ಲ ಮಾಡ್ಬೋದು, ಜಿಮ್ಗೆಲ್ಲ ಹೋಗ್ಬೋದು. ವಯಸ್ಸಾದ ಹಾಗೆ ಅವರಿಗೆ ಜಸ್ಟ್ ಸ್ಪ್ರಿಂಟ್ ವಾಕಿಂಗ್ ಕೂಡ ಸಾಕಾಗ್ತದೆ. ಅದರಿಂದನೇ ಅವರಿಗೆ ಬಿ ಪಿ ಕಂಟ್ರೋಲ್ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ನೋಡಿರೋ ಮಟ್ಟಿಗೆ ಅಂದಾಜಾಗಿ 5 ರಿಂದ 6 ಮಿಲಿಮೀಟರ್ ಮರ್ಕ್ಯೂರಿ ಅಷ್ಟು ಜಸ್ಟ್ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ಗಳಿಂದನೇ ಕಡಿಮೆ ಆಗ್ಬೋದು ಅಂತ ಸ್ಟಡೀಸ್ ಇದೆ. ಓಕೆ ಡಾಕ್ಟರ್, ಈಗ ಬಿ ಪಿ ಬಂದವರು ನಾರ್ಮಲ್ ನಾವೇನು ಲೈಫ್ ಸ್ಟೈಲ್ ಲೀಡ್ ಮಾಡ್ತೇವೆ ಆ ರೀತಿ ಇರ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವರು ಡೈಲಿ ರೂಟೀನಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂತ? ನಾನು ಮುಂಚೆ ಹೇಳಿದ ಹಾಗೆ ಮಾನಸಿಕ ಒತ್ತಡ ಕೂಡ ಒನ್ ಆಫ್ ದ ಪಾಸಿಟಿವ್ ಏಜೆಂಟ್ ಬಿ ಪಿ ಬೇಗ ಬರಲಿಕ್ಕೆ ಕಾರಣ. ಸೊ ನಾವು ನಾರ್ಮಲ್ ಲೈಫ್ ಸ್ಟೈಲಿಗೆ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಮ್ಮಲ್ಲಿ ಒಂದು
ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಮಾಡೋದು ಹೇಗೆ ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಬರ್ತದೆ. ಇದಕ್ಕೆ ಬೆಸ್ಟ್ ಮೆಡಿಸಿನ್ ಪ್ರಾಣಾಯಾಮ, ಯೋಗಾಸನ, ವ್ಯಾಯಾಮ. ಈ ಮೂರಿನಲ್ಲಿ ನಮಗೆ ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಎರಡನೇದು ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಪ್ರತಿಯೊಂದು ಕೂಡ ಎಲ್ಲ ನಾವಿಲ್ಲದೆ ಆಗೋದಿಲ್ಲ, ನಾವೇ ಮಾಡಬೇಕು ಅನ್ನೋದ್ರಿಂದ ಹೊರಗೆ ಬರಬೇಕಾಗ್ತದೆ. ನೀವಲ್ದಿರ ಇನ್ನೊಬ್ರು ಇದ್ದೇ ಇರ್ತಾರೆ ಡೆಫಿನೆಟ್ಲಿ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್, ಇನ್ನೊಂದು ನಾವು ಪ್ರಾಣಾಯಾಮ, ಯೋಗಾಭ್ಯಾಸ, ಇದ್ರೆ ವ್ಯಾಯಾಮ, ಇದನ್ನೆಲ್ಲ ಮಾಡಿದಾಗ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗ್ತದೆ. ಮೂರನೇದನ್ನ ಹೇಳಿದಾಗ ಆಹಾರ ಪದ್ಧತಿ ಕೂಡ ಅದರೊಳಗೂ ಕಂಟ್ರೋಲ್ ಮಾಡ್ತಾ ಇದ್ದಾಗೆ ನಮ್ಮ BP ಕಂಟ್ರೋಲ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೇಯ್ನ್ ಆಗಿ ಹೇಳಬೇಕಂದ್ರೆ ಕನ್ಸಿಸ್ಟೆನ್ಸಿ ಬೇಕಾಗ್ತದೆ. ಈಗ ನಾವು ಎಷ್ಟೋ ಸಲ ವ್ಯಾಯಾಮ ಮಾಡ್ಲಿಕ್ಕೆ ಹೋಗ್ತೇವೆ, ಒಂದು 2 ದಿನ ಹೋಗ್ತೇವೆ, 3ನೇ ದಿನ ಬಿಟ್ಬಿಡ್ತೇವೆ, ಸುಸ್ತಾಯ್ತು. ಸೊ ಅದನ್ನ ಮಾಡಬಾರ್ದು, ಕನ್ಸಿಸ್ಟೆನ್ಸಿಯಾಗಿ ಇರಬೇಕು. ಈ ಎಲ್ಲ ಆಹಾರ ಪದ್ಧತಿ ಆಗಲಿ ಅಥವಾ ವ್ಯಾಯಾಮ ಆಗಲಿ, ಇದಕ್ಕೆಲ್ಲ ಒಂದು ಕನ್ಸಿಸ್ಟೆನ್ಸಿ ಬೇಕಾಗ್ತದೆ. ಒಂದೇ ಹ್ಯಾಬಿಟ್ ತರ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಡೆಫಿನೆಟ್ಲಿ ನಮಗೆ ಆ ರಿಸಲ್ಟ್ಸ್ಗಳು ಸಿಗ್ತದೆ. ಡಾಕ್ಟರ್, ಈಗ ಸ್ಮೋಕ್ ಮಾಡುವಂಥದ್ದಾಗಿರ್ಬೋದು ಅಥವಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡುವಂಥದ್ದು, ಇದೆಲ್ಲ BP-ಗೆ ಕಾರಣ ಆಗ್ಬೋದು? ಹೌದು. ಸ್ಮೋಕಿಂಗ್ ಆಲ್ರೆಡಿ ಲಂಗ್ಸ್ ಅನ್ನು ಡ್ಯಾಮೇಜ್ ಮಾಡ್ತದೆ, ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡ್ತದೆ. ಆಲ್ಕೋಹಾಲ್ ಅಂತ ಆಲ್ರೆಡಿ ನಮಗೆ ಗೊತ್ತಿದೆ, ಲಿವರ್ಗಳಿಗೆಲ್ಲ ಡ್ಯಾಮೇಜ್ ಆಗ್ತದೆ. ಸೊ ಇಲ್ಲೆಲ್ಲ ಕೂಡ ಆಲ್ರೆಡಿ ರಕ್ತನಾಳಗಳು ವೀಕ್ ಆಗಿರ್ತದೆ. ಇದರ ಮೇಲೆ ನಾವು BP ಕೂಡ ಬಂದಿದ್ದವರು ಅಥವಾ BP ಇದ್ದವರಿಗೆ ಆ ರಕ್ತನಾಳ ಆಲ್ರೆಡಿ ವೀಕ್ ರಕ್ತನಾಳದಲ್ಲಿ ಇನ್ನೂ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಅಥವಾ ಅದರ ಆರ್ಗನ್ ಡ್ಯಾಮೇಜ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಕೂಡ ಆ ಧೂಮಪಾನವನ್ನು ಬಿಡಬೇಕು, ಮದ್ಯಪಾನ ಕೂಡ ಬಿಡಬೇಕು. ಎಷ್ಟಾಗ್ತದೆ ಅಷ್ಟು ಬಿಡಬೇಕು. ಅದರಿಂದ ನೀವು ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ ಹಾಗೆ ಆಲ್ರೆಡಿ ಡ್ಯಾಮೇಜ್ ಆಗ್ತಾ ಉಂಟು, ನಮ್ಮ ವಯಸ್ಸಿನ ಅನುಗುಣವಾಗಿಯೋ ಅಥವಾ ಪಾರಂಪರಿಕವಾಗಿಯೋ. ಅದರ ಮೇಲೆ ಈ ಧೂಮಪಾನ, ಮದ್ಯಪಾನ ಎಲ್ಲ ಇದ್ರೆ ಡೆಫಿನೆಟ್ಲಿ BP ಬರುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಡಾಕ್ಟರ್, ಈಗ ಹೆಚ್ಚಾಗಿ ಎಲ್ಲರೂ ವರ್ಕಿಗೆ ಹೋಗುವಂಥವ್ರು ನೈಟ್ ಶಿಫ್ಟ್ಗಳನ್ನು ಮಾಡೋದು, ಈ ರೀತಿ ನಿದ್ರೆ ಕೊರತೆಯಿಂದ BP ಬರುತ್ತಾ ಅಂತ? ಮೇನ್ ಆಗಿ ನಮಗೆ ನಿದ್ದೆ ಇರುವುದು ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡಿ ಅಥವಾ ಆಗಿರೋ ಡ್ಯಾಮೇಜ್ ಅನ್ನ ರಿಪೇರಿ ಮಾಡುವಂತ ಮೆಕ್ಯಾನಿಸಮ್. ಸೊ ನಿದ್ದೆಯಲ್ಲಿ ನಮ್ಗೆ ಎಂತ ಕೆಲಸ ಆಗ್ತದೆ, ನಮಗೆ ಮಲ್ಗಿ ಆಗಿರ್ಬೋದು, ಬಟ್ ಮೈಯಲ್ಲಿ ಅದೊಂದು ರಿಪೇರಿಂಗ್ ಮೆಕ್ಯಾನಿಸಮ್ ಆಗ್ತಾ ಇರ್ತದೆ. ಸೊ ನಾವು ನಿದ್ದೆ ಮಾಡಲಿಲ್ಲ ಅಥವಾ ನಿದ್ದೆಗೆ ತೊಂದರೆ ಆದಾಗ ಈ ರಿಪೇರಿಂಗ್ ಮೆಕ್ಯಾನಿಸಮ್ ಸರಿಯಾಗುದಿಲ್ಲ. ಈ ರಿಪೇರಿಂಗ್ ಮೆಕ್ಯಾನಿಸಮ್ ಒಂದೇ ಅಂಗ ಅಂತಲ್ಲ, ಎಲ್ಲಾ ಕಡೆ ಎಲ್ಲ ಇಡೀ ಶರೀರದಲ್ಲಿ ರಿಪೇರಿಂಗ್ ಆಗ್ತಾ ಇರ್ತದೆ. ಸೊ ಈ ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂದಾಗ ಈ ರಿಪೇರಿಂಗ್ ಮೆಕ್ಯಾನಿಸಮ್ ಸರಿ ಇರುವುದಿಲ್ಲ. ಅದರ ಜೊತೆಗೆ ಈ ಒತ್ತಡ ಕೂಡ ಜಾಸ್ತಿ ಆಗ್ತದೆ. ಸೊ ಅದರಿಂದ BP ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಸೊ ಮಿನಿಮಮ್ 7 to 8 hours ಸ್ಲೀಪ್ ಈಸ್ ಅ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ದಿನಕ್ಕೆ 6 ರಿಂದ 7 ಗಂಟೆ ಮಿನಿಮಮ್ ಮಾಡಲೇಬೇಕು ಅಂತ ಹೇಳ್ತಾರೆ. ಆವರೇಜ್ ಆಗಿ ಹೇಳ್ಬೇಕಂದ್ರೆ 7 hours ಸ್ಲೀಪ್ ಇಸ್ ಅ ಬೆಸ್ಟ್ ಥಿಂಗ್ ಅಂತ ಹೇಳ್ತಾರೆ. ಡಾಕ್ಟರ್, BP ಬರದ ಹಾಗೆ ತಡೆಗಟ್ಟಲಿಕ್ಕೆ ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು? ನಾನು ಹೇಳಿದಾಗೆ ಕೆಲವೊಂದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ನಾವು ಜೆನೆಟಿಕ್ ಆಗಿ ಬಂದಿರೋದಕ್ಕೆ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ತಡೆಗಟ್ಟಲಿಕ್ಕೆ ಡೆಫಿನೆಟ್ಲಿ ನಾವೆಲ್ಲರೂ ಗೊತ್ತಿರುವ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೇವೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಆಹಾರ ಪದ್ಧತಿ, ವ್ಯಾಯಾಮ, ಊಟದ ಚೇಂಜಸ್ ನಲ್ಲಿ ಅದೆಲ್ಲ ಮಾಡಿ ಅದನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಮೇನ್ ಆಗಿ ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಆಹಾರದಲ್ಲಿ ನಾರಿನ ಪದಾರ್ಥ ಜಾಸ್ತಿ ಮಾಡಬೇಕು, ಉಪ್ಪು ಕಡಿಮೆ ಮಾಡಬೇಕು, ಏರೇಟೆಡ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅದನ್ನೆಲ್ಲ ಕಡಿಮೆ ಮಾಡಬೇಕು, ಕರೆದಿದ್ದ ಐಟಮ್ಗಳನ್ನ ಕಮ್ಮಿ ಮಾಡಬೇಕು ತಿನ್ನೋದು. ಸೊ ಈ ಥರ ವ್ಯಾಯಾಮ ದಿನ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು. ಇದರಿಂದೆಲ್ಲ ಪ್ರಿವೆನ್ಷನ್ ಆಗ್ತದೆ. ಬಟ್ ಡೆಫಿನೆಟ್ಲಿ ನಾವು ಕಂಪ್ಲೀಟ್ ಆಗಿ ಮುಂದೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ಈಗ ಬೇಗ ಬರೋದಕ್ಕಿಂತ ತುಂಬ ಡಿಲೇ ಆಗಿ ಬರಬಹುದು. ಡಿಲೇ ಆಗಿ ಬಂದಾಗ ಅದರಿಂದ ಆಗುವಂಥ ಕಾಯಿಲೆಗಳಿಂದ ಬರುವಂಥ ಕಾಂಪ್ಲಿಕೇಶನ್ಸ್ಗಳನ್ನ ಕೂಡ ಕಡಿಮೆ ಮಾಡಬಹುದು ಅನ್ನುವಂಥದ್ದು ಥಿಯರಿ. ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ಈಗ BP ಇರುವಂಥ ಪೇಷಂಟ್ಗಳಿಗೆ ಅಥವಾ ಜನರಿಗೆ ಯಾವ ರೀತಿಯ ಕಿವಿ ಮಾತನ್ನು ಕೊಡ್ಲಿಕ್ಕೆ ನೀವು ಇಷ್ಟಪಡ್ತೀರಾ? ನನ್ನ ಒಂದು ಸಲಹೆ ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಶರೀರ, ನಿಮ್ಮ ಆರೋಗ್ಯ, ನಿಮ್ಮ ಹಕ್ಕು, ಅದನ್ನು ನೀವು ಮೇಂಟೈನ್ ಕೂಡ ಮಾಡಬೇಕಾಗ್ತದೆ. ಯಾವುದೇ ಕಾಯಿಲೆಗಳನ್ನ ಫಸ್ಟಿಗೆ ಡಿಟೆಕ್ಟ್ ಮಾಡಬೇಕಂದ್ರೆ ನಾವು ತಪಾಸಣೆ ಮಾಡಬೇಕಾಗ್ತದೆ. ಸೊ ರೆಗ್ಯುಲರ್ ಹೆಲ್ತ್ ಚೆಕಪ್ ಈಸ್ ಅ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಟು ಪ್ರೊಟೆಕ್ಟ್ ಯುವರ್ ರೈಟ್ಸ್. ನಿಮ್ಮ ಆರೋಗ್ಯ ನಿಮ್ಮ ಹಕ್ಕಾಗಿ ಇಟ್ಕೊಳ್ಳಿಕ್ಕೆ ಪದೇ ಪದೇ ತಪಾಸಣೆ ಮಾಡಿಸೋದು ಉತ್ತಮ. ಅದು ಒಂದು. ಎರಡನೇದು, ಇದು BP ಇರುವಂಥ ಪೇಷಂಟ್ಸ್ಗಳಿಗೆ ವೈದ್ಯರ ಸಲಹೆ ಇಲ್ಲದೆ ದಯವಿಟ್ಟು ಟ್ಯಾಬ್ಲೆಟ್ಸ್ಗಳನ್ನ ನಿಮ್ಮದಾಗಿಯೇ ಬಿಡಲಿಕ್ಕೆ ಹೋಗಬೇಡಿ. ಹಾಗೇನಾದರೂ ನಿಮಗೆ ತೊಂದರೆ ಅನಿಸಿದ್ರೆ, ನಿಮ್ಮ ಪ್ರಕಾರ ಟ್ಯಾಬ್ಲೆಟಿಂದ ಏನಾದರೂ ತೊಂದರೆ ಆಗ್ತಾ ಉಂಟು ಅಂತಿದ್ರೆ ದಯವಿಟ್ಟು ವೈದ್ಯರ ಹತ್ರ ಹೋಗಿ ಅಲ್ಲಿ ಚೆಕಪ್ ಮಾಡಿಸಿ ಅದಾದಮೇಲೆಯೇ ಡಿಸಿಷನ್ ತಗೊಳ್ಳಿ. ದಯವಿಟ್ಟು ತಮ್ಮ ತಾವೇ ಟ್ಯಾಬ್ಲೆಟ್ಗಳನ್ನ ಸ್ಟಾಪ್ ಮಾಡಬೇಡಿ. ಇದರಿಂದ ಆಗುವಂಥ ಪ್ರಾಣಾಪಾಯ ತುಂಬ ಡೇಂಜರಸ್ ಇರ್ತದೆ, ತುಂಬ ಪ್ರಾಣಾಪಾಯ ಇರ್ತದೆ.
ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಬಿಪಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ಡಾಕ್ಟರ್ ಕೆಲವೊಂದಷ್ಟು ಸಲಹೆಗಳನ್ನು ಹೇಳಿದ್ರು, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಆಹಾರ ಕ್ರಮಗಳು ಹೇಗಿರಬೇಕು, ಇವೆಲ್ಲವನ್ನ ಹೇಳಿದ್ರು ಡೀಟೇಲ್ ಆಗಿ. ಇವೆಲ್ಲವನ್ನ ಪಾಲಿಸಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ನಾವು BP ಬರದ ಹಾಗೆ ತಡೆಗಟ್ಟಬಹುದು. ಹಾಗೇನೆ BP ಇದ್ದವರು ವೈದ್ಯರನ್ನ ಕನ್ಸಲ್ಟ್ ಮಾಡದೆ ದಯವಿಟ್ಟು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳೋದನ್ನ ಸ್ಟಾಪ್ ಮಾಡಬೇಡಿ ಅಂತ ಕೂಡ ಹೇಳಿದ್ರು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿಬಲ್ 24x7.